ಮಂಡ್ಯ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ 2024ರ ಉದ್ಘಾಟನಾ ಸಮಾರಂಭ ನಗರದ ಪೊಲೀಸ್ ಕವಾಯತು ಮೈದಾನದಲ್ಲಿ ನಡೆಯಿತು. ಕ್ರೀಡಾಕೂಟಕ್ಕೆ ಜಿಲ್ಲಾಧಿಕಾರಿ ಡಾ ಕುಮಾರ್ ಅವರು ಬಣ್ಣ ಬಣ್ಣದ ಬಲೂನ್ಗಳನ್ನು ಮತ್ತು ಪಾರಿವಾಳಗಳನ್ನು ಹಾರಿಬಿಡುವ ಮೂಲಕ ಉದ್ಘಾಟಿಸಿದರು. ನಂತರ ಕ್ರೀಡಾಕೂಟದ ತಂಡಗಳಿಂದ ಗೌರವ ವಂದನೆ ಮತ್ತು ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಾಯಿತು. ಅನಂತವಾದ ಆಕಾಶದ ಚಂದ್ರನೊತ್ತಿನ ನೀಲಿ ಬಣ್ಣದ ಬಿರುಸಿನಲ್ಲಿ ಹ್ಯಾಂಡ್ಬಾಲ್ ತಂಡದಲ್ಲಿ ಭಾಗವಹಿಸಿ ಕರ್ನಾಟಕ ಜಿಲ್ಲಾ ವಾರ್ಷಿಕ ಕ್ರೀಡಾಕೂಟದಲ್ಲಿ ಜಿಲ್ಲೆಯಲ್ಲಿ ಚಾಂಪಿಯನ್ ಆಗಿದ್ದಾರೆ. ನಂತರ ಅವರು ಮಾತನಾಡಿ, ಒಳ್ಳೆಯ ಕೆಲಸ ಮಾಡುವ ಮೂಲಕ ಸಮಾಜಕ್ಕೆ ಭರವಸೆಯ ಬೆಳಕಾಗಿರುವ ನೀವು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಆರೋಗ್ಯವಾಗಿರುವುದು ಬಹಳ ಮುಖ್ಯ. ಸಮಾಜದ ರಕ್ಷಣೆಗಾಗಿ ಕಾಯಕ ಯೋಗಿಗಳಾಗಿ ಕೆಲಸ ಮಾಡಿ ನಿಮ್ಮ ಕರ್ತವ್ಯ, ಶಿಸ್ತು ಮತ್ತು ತ್ಯಾಗದ ಪ್ರತಿಬಿಂಬವಾಗಿರಲಿ. ಕಾಯಕ ಮಾಡುತ್ತಾ ಸದೃಢವಾದ ದೇಹ ಮತ್ತು ಮನಸ್ಸನ್ನು ಗಳಿಸಿಕೊಳ್ಳಿ. 24 ಗಂಟೆಯಲ್ಲಿ ಕೇವಲ 1 ಗಂಟೆಯನ್ನ ದೇಹಕ್ಕೆ ಮೀಸಲಿಟ್ಟರೆ ಆರೋಗ್ಯ ಕಾಪಾಡಿಕೊಳ್ಳಬಹುದು. ಸದೃಢ ಸಮಾಜ ನಿರ್ಮಾಣಕ್ಕೆ ದೈಹಿಕ ಮತ್ತು ಮಾನಸಿಕ ಸದೃಢತೆ ಅಗತ್ಯ. ನಿಮ್ಮ ಕ್ರೀಡಾ ಪ್ರತಿಮೆ ಪ್ರದರ್ಶನಕ್ಕೆ ಈ ಕ್ರೀಡಾಕೂಟ ಒಂದು ಉತ್ತಮ ವೇದಿಕೆಯಾಗಿದೆ. ಇದರಲ್ಲಿ ಆಸಕ್ತಿಯಿಂದ ಭಾಗವಹಿಸಿ ಮನಸ್ಸು ಬಯಸುವ ಆಹಾರ ತಿನ್ನದೆ ದೇಹಕ್ಕೆ ಆರೋಗ್ಯಕ್ಕೆ ಬೇಕಾದ ಆಹಾರ ಸೇವಿಸುವ ಮೂಲಕ ಜೀವನದ ಭದ್ರತೆಯನ್ನು ಪಡೆಯಿರಿ. ಇದರ ಜೊತೆಗೆ ಒಳ್ಳೆಯ ಹವ್ಯಾಸವನ್ನು ಅಭ್ಯಾಸ ಮಾಡಿಕೊಳ್ಳಿ ಅಂತ ಸಲಹೆ ನೀಡಿದರು. ನೀವೆಲ್ಲರೂ ಕೂಡ ಒಳ್ಳೆಯ ಕೆಲಸವನ್ನ ಮಾಡಬೇಕು, ಸಮಾಜಕ್ಕೆ ಭರವಸೆಯ ಬೆಳಕಾಗಬೇಕಂತ ಹೇಳಿದ್ರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನೀವು ಸರಿಯಾಗಿರಬೇಕು, ಆರೋಗ್ಯವಂತರಾಗಬೇಕು. ಆರೋಗ್ಯವಂತರಾಗಿದ್ದರೆ ಮಾತ್ರ ಒಳ್ಳೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಪೊಲೀಸ್ ಇಲಾಖೆ ಕಾರ್ಯವೈಖರಿಯ ಬಗ್ಗೆ ನಾವೆಲ್ಲರೂ ಕೂಡ ಅತ್ಯಂತ ಮುಕ್ತವಾಗಿ ನಾವು ಶ್ಲಾಘಿಸಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ನನ್ನ ಪ್ರಕಾರ ಪೊಲೀಸ್ ಇಲಾಖೆಯಲ್ಲಿರುವಂಥ ಪ್ರತಿಯೊಬ್ಬ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಕಾಯಕ ಯೋಗಿಗಳು ಅಂತ ನಾನು ಕರೀಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ ಸಮಯದ ಪರಿವೇ ಇಲ್ಲದೆ ಹಗಲು ರಾತ್ರಿ ಬಿಸಿಲು ಮಳೆ ಚಳಿ ಎನ್ನುವುದನ್ನು ಲೆಕ್ಕಿಸದೆ ಈ ಸಮಾಜದ ರಕ್ಷಣೆಗಾಗಿ ದಾರಿನಲ್ಲಿ ನಿಂತು ಈ ಸಮಾಜವನ್ನ ರಕ್ಷಣೆಯನ್ನ ಕೊಡಬೇಕು ಅನ್ನುವಂಥ ಉದ್ದೇಶವನ್ನ ಮನಸ್ಥಿತಿಯನ್ನು ಹೊಂದಿ ಒಂದು ಕಾಯಕ ಯೋಗಿಗಳಾಗಿ ಕೆಲಸವನ್ನ ಮಾಡುವಂಥದ್ದು, ಪ್ರಾಮಾಣಿಕತೆ, ತತ್ಪರತೆಗಳನ್ನ ಮೈಗೂಡಿಸಿಕೊಂಡಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸಿಫ್ ಮಾತನಾಡಿ, ನಿಮ್ಮ ಕೆಲಸದ ಒತ್ತಡ ದೈಹಿಕವಾಗಿ ಮಾನಸಿಕವಾಗಿ ಪರಿಣಾಮ ಬೀರುತ್ತೆ. ಆದ್ದರಿಂದ ಆರೋಗ್ಯಕ್ಕೆ ಗಮನ ನೀಡಿ, ದೇಹದ ತೂಕವನ್ನು ನಿಯಂತ್ರಣದಲ್ಲಿ ಇಡಿ. ತೂಕ ಜಾಸ್ತಿ ಇದ್ದರೆ ಹಲವು ರೀತಿಯ ನೋವುಗಳು ಉಂಟಾಗುತ್ತೆ. ಮಕ್ಕಳಿಗೆ ಡಿಜಿಟಲ್ ಟೆಕ್ನಾಲಜಿ ಮೇಲೆ ಹೆಚ್ಚು ಪ್ರೀತಿ ಉಂಟಾಗುತ್ತೆ. ನೀವು ಪ್ರೀತಿ ತೋರದಿದ್ರೆ ಟೆಕ್ನಾಲಜಿಯೇ ತಂದೆ ತಾಯಿಗಳಾಗಿ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಮಕ್ಕಳ ಬಗ್ಗೆ ತಪ್ಪು ಕಲ್ಪನೆ ಇಟ್ಕೊಳ್ಬೇಡಿ, ಅವರನ್ನ ಭವಿಷ್ಯಕ್ಕಾಗಿ ಸಜ್ಜುಗೊಳಿಸಿ ಅಂತ ಕರೆ ನೀಡಿದ್ರು. ಈಗ ಕಳೆದ ಬಾರಿ ನಿಮ್ಮನ್ನು ಉದ್ದೇಶಿಸಿ ಮಾತಾಡಿ ನಾನು ಮಕ್ಕಳಿಗೆ ಸಮಯ ಕೊಡಿ ಅಂತ ಹೇಳಿದ್ದೆ. ಅದೇ ರೀತಿ ಈ ಬಾರಿನೂ ಹಾಗೇನೆ ಅಷ್ಟೇನೆ. ಯಾಕಂದರೆ ಈಗಿನ ಕಾಲದಲ್ಲಿ ಡಿಜಿಟಲ್ ಟೆಕ್ನಾಲಜಿ ಮತ್ತು ಡೇಟಾ ಎಕ್ಸ್ಪ್ಲೋಷನ್ ಆದಾಗ ಮಕ್ಕಳಿಗೆ ನೀವು ಸಮಯ ಕೊಟ್ಟಿಲ್ಲ ಅಂದರೆ, ನೀವು ಡಾಟಾ ಫೀಡ್ ಮಾಡಿಲ್ಲ ಅಂದರೆ ತಾನೇ ಆ ಮೊಬೈಲಿಂದ ಅಥವಾ ಬೇರೆ ಪ್ರಕಾರದಲ್ಲಿ ಅದಕ್ಕೆ ಡೇಟಾ ಹೊಂದ್ಕೊಂಡು ಬರುತ್ತೆ. ಯಾವ ಮಾಹಿತಿ, ಯಾವ ಜ್ಞಾನ, ಎಂಥ ವಿಚಾರ, ಎಂಥ ದೃಶ್ಯ ನಿಮ್ಮ ಮಗಳ ಕಣ್ಣು ಮುಂದೆ ಇರಬೇಕು ಅಂತ ನೀವು ಯೋಚಿಸ್ತಿರೋ ಅದು ನೀವು ತೋರಿಸಿಲ್ಲ ಅಂತಂದರೆ ತಾನೇ ಡಿಜಿಟಲ್ ಟೆಕ್ನಾಲಜಿ ಅವರಿಗೆ ಯಾವ ರೀತಿಯಲ್ಲಿ ಬೇಕು ಅವರ ಮನೋಭಾವವನ್ನು ನಿಮಗಿಂತ ಜಾಸ್ತಿ ಅರ್ಥ ಮಾಡಿಕೊಂಡು ನಿಮಗಿಂತ ಜಾಸ್ತಿ ಅವರಿಗೆ ಪ್ರೀತಿ ತೋರಿಸುವ ಭಾವ ಟೆಕ್ನಾಲಜಿ ಬಳಸ್ಕೊಂಡಿದೆ. ಆದರೆ ತಂದೆ ತಾಯಿಯರಾಗಿ ನೀವು ಅವರಿಗೆ ಸಮಯ ಕೊಡದೆ ಹೋದರೆ ಆ ಟೆಕ್ನಾಲಜಿ ಅವರಿಗೆ ತಂದೆ ತಾಯಿ ಆಗುತ್ತೆ ಅನ್ನೋ ಮಾತು, ಮತ್ತು ಭವಿಷ್ಯದಲ್ಲಿ ತುಂಬ ದುಷ್ಪರಿಣಾಮಗಳು ನಿಮ್ಮ ಮಕ್ಕಳಿಗೆ ಆಗುತ್ತೆ, ನಿಮ್ಗೆ ಗೊತ್ತಿಲ್ಲ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಎಎಸ್ಪಿ ಸಿಇ ತಿಮ್ಮಯ್ಯ, ಎಸ್ಸಿ ಗಂಗಾಧರ ಸ್ವಾಮಿ, ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಆಯೋಜಿಸಿದ್ದ ಮಧುರ ಮಧುರವಿ ಮಂಜುಳಗಾನ ಹಾಗೂ ನಾವಾಡುವ ನುಡಿಯೇ ಕನ್ನಡ ನುಡಿ ಶೀರ್ಷಿಕೆಯಡಿ ಧ್ವನಿ ಪರೀಕ್ಷೆ ಕಾರ್ಯಕ್ರಮ ನಗರದ ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಕಸಾಪ ಅಧ್ಯಕ್ಷ ಮಹೇಶ್ ಜೋಶಿ, ಪ್ರತಿಭೆಯನ್ನು ಹೊರತರುವ ಉದ್ದೇಶದಿಂದ ಸಂಗೀತದ ಧ್ವನಿ ಪರೀಕ್ಷೆ ನಡೆಸಲಾಗ್ತಾ ಇದ್ದು,
ಸಮ್ಮೇಳನದಲ್ಲಿ ಹಾಡಲು ಅವಕಾಶ ನೀಡಲಾಗ್ತಾ ಇದೆ. ಈ ಕಾರ್ಯಕ್ರಮದ ಮೂಲಕ ಒಂದು ಹಾಡನ್ನು ಪರಿಚಯಿಸಿ ಅದರ ಸಾಹಿತ್ಯ ಬರೆದವರು, ಸಂಗೀತ ನೀಡಿದವರು ಹಾಗೂ ಮೂಲ ಗಾಯಕರು ಯಾರೆಂಬುದನ್ನು ತಿಳಿಸುವ ಕೆಲಸ ಮಾಡಲಾಗ್ತಾ ಇದೆ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡ ಹಾಡುಗಳು ವಿಜೃಂಭಿಸುವಂತೆ ಮಾಡಲಾಗುವುದು. ಇಲ್ಲಿ ಜನರಿಗೆ ಸಾಹಿತಿಗಳು, ಕವಿಗಳ ಪರಿಚಯ ಮಾಡಿಸ್ತೇವೆ. ನಾವು ಪ್ರಚಾರಕ್ಕಾಗಿ ಕೆಲಸ ಮಾಡೋದಿಲ್ಲ, ಬದಲಿಗೆ ಕನ್ನಡದ ಕಂಪು ಹರಡಲು ಕೆಲಸ ಮಾಡ್ತೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಮನವಿ ಮಾಡಿದರು. ಮಧುರವೇ ಮಂಜುಳಗಾನ ಕಾರ್ಯಕ್ರಮ ದೂರದರ್ಶನ ಚಂದನದ ಅತ್ಯಂತ ಜನಪ್ರಿಯ ಕಾರ್ಯಕ್ರಮ ಆಗಿದೆ. ಬೆಳಕಿಗೆ ಬರದೇ ಇರ್ತಕ್ಕಂಥವ್ರು, ವೇದಿಕೆ ಹತ್ತದೇ ಇರ್ತಕ್ಕಂಥವ್ರು, ಮೈಕ್ ನೋಡದೇ ಇರ್ತಕ್ಕಂಥವ್ರು, ಕ್ಯಾಮರಾ ಎದುರಿಸದೇ ಇರ್ತಕ್ಕಂಥವ್ರು, ಆದರೆ ಒಳಗಡೆ ಕಲೆ ಇದೆ, ಕಲೆಯನ್ನು ಹೊರಡೆ ತರ್ತಕ್ಕಂಥ ಅವಕಾಶದಿಂದ ವಂಚಿತರಾಗಿರ್ತಕ್ಕಂಥವ್ರನ್ನ ದೂರದರ್ಶನ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟು ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಎಲ್ಲರೂ ನೋಡಬೇಕು. ಪ್ರತಿಭೆ ಒಳಗಡೆ ಇದ್ದರೆ, ಭೂಮಿಯ ಒಳಗಡೆ ಇರ್ತಕ್ಕಂತಹ ಚಿನ್ನಕ್ಕೆ ಏನು ಬೆಲೆ, ಅದೇ ತರಹ ಸಮುದ್ರದ ಒಳಗಡೆ ಇರ್ತಕ್ಕಂತಹ ಮುತ್ತಿಗೆ ಏನು ಬೆಲೆ, ಅದು ಹೊರಗಡೆ ಬಂದಾಗ ಮಾತ್ರ ಬೆಲೆ ಬರುತ್ತೆ ಅನ್ನುವಂಥದ್ದು. ಪ್ರತಿಯೊಬ್ಬರಲ್ಲೂ ಕಲಾವಿದ ಇದ್ದಾನೆ ಅಂತ ಅನೇಕ ಸಾಹಿತಿಗಳು ಮತ್ತು ತತ್ವಜ್ಞಾನಿಗಳು ಹೇಳ್ತಾರೆ. ಪ್ರತಿಯೊಬ್ಬರಲ್ಲೂ ಕಲಾವಿದ ಇದ್ದಾನೆ. ಕೆಲವರು ಬಾತ್ರೂಮ್ನಲ್ಲಿ ಹಾಡ್ತಾ ಇದ್ರೆ, ಇನ್ನು ಕೆಲವರು ಹೊರಗಡೆ ಹಾಡ್ತಾರೆ, ಕೆಲವರು ತಮ್ಮಲ್ಲಿ ತಾವೇ ಗುಣಗುಣಿಸ್ತಾರೆ. ಯಾವಾಗಲೂ ಒಳ್ಳೆಯ ಸಂಗೀತ ಬಂದರೆ ಚಪ್ಪಾಳೆ ಹೊಡಿತಾರೆ, ಇಲ್ಲವರೆ ಕೈಗಳನ್ನು ಆಡಿಸ್ತಾರೆ. ಇವೆಲ್ಲವುಗಳು ಸಹಿತ ಕಲೆಯನ್ನು ಮೆಚ್ಚತಕ್ಕಂಥ, ಕಲೆಯನ್ನು ಗುರುತಿಸ್ತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂತಹ ಪ್ರಕ್ರಿಯೆಗಳು. ಹಾಗಾಗಿ ಮೊದಲನೇ ಬಾರಿಗೆ ಇವತ್ತಿನವರೆಗೆ ನಮಗೆ 86 ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳಾಗಿದೆ. 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡಿಗ ಕರ್ನಾಟಕದ ಬಗ್ಗೆ, ಕನ್ನಡದ ನೆಲ, ಕನ್ನಡದ ಜಲ, ಕನ್ನಡದ ಮಹಿಮೆ, ಕನ್ನಡದ ಸಾಹಿತ್ಯ, ಕನ್ನಡದ ಸಂಸ್ಕೃತಿ, ಕನ್ನಡದ ಇತಿಹಾಸ, ಒಟ್ಟಿನಲ್ಲಿ ಹೇಳಬೇಕಾದ್ರೆ ಕನ್ನಡತನ, ನಮ್ಮತನವನ್ನು ಬಹಳ ಹೆಮ್ಮೆಯಿಂದ ತೋರಿಸ್ತಕ್ಕಂತಹ ಚಲನಚಿತ್ರ ಗೀತೆಗಳಿಂದ ಅಳವಡಿಸಿಕೊಂಡಿರ್ತಕ್ಕಂಥ ಕೆಲವು ಕನ್ನಡದ ಹಾಡುಗಳನ್ನು ತಮಗೆ ಗೊತ್ತಿದೆ. ಮಧುರವೇ ಮಂಜುಳಗಾನ ಆ ಶೀರ್ಷಿಕೆಯಲ್ಲಿ ಹೊಸದಾಗಿ, ಯಾಕಂದರೆ ನಾವು ಮಂಡ್ಯದಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಹೊಸ ಶೀರ್ಷಿಕೆಯನ್ನು ಕೊಟ್ವಿ, ನಾವಾಡುವ ನುಡಿಯೇ ಕನ್ನಡ ನುಡಿ ಅನ್ನುವಂಥ. ಹಾಗಾಗಿ ನಾವಾಡುವ ನುಡಿಯೇ ಕನ್ನಡ ನುಡಿ, ಇದು ಬರೀ ನಾವಾಡೋದು ಮಾತ್ರ, ಎಲ್ಲರೂ ಆಡಬೇಕು ಅನ್ನುವಂಥ ಈ ಹಿನ್ನೆಲೆಯಲ್ಲಿ 1ನೇ ತಾರೀಕಿಗೆ ನಮ್ಮ ಕಾರ್ಯಕ್ರಮ. ಇವತ್ತು ತಾವೆಲ್ಲರೂ ಸಹಿತ ಭಾಳ ಆಸಕ್ತಿಯಿಂದ ಬಂದಿದ್ದೀವಿ. ಒಂದು ಕಾರ್ಯಕ್ರಮ ಯಾವ ರೀತಿಯಲ್ಲಿ ನಡಿಬೇಕು, ಯಾವ ಶಿಸ್ತಿನಿಂದ ನಡಿಬೇಕು, ಯಾವ ಸಮಯ ಪ್ರಜ್ಞೆಯಿಂದ ನಡಿಬೇಕು ಅನ್ನೋದಕ್ಕೆ ದೂರದರ್ಶನ ಮಾದರಿಯಾಗಿದೆ. 100ಕ್ಕೂ ಹೆಚ್ಚು ಕಲಾವಿದರಿಂದ ಹಾಡುಗಳನ್ನು ಹಾಡಿಸಲಾಯಿತು. ಶ್ರೀಧರ್, ರಾಧಿಕಾ ರಾವ್, ಡೇವಿಡ್ ಅವರು ತೀರ್ಪುಗಾರರಾಗಿದ್ದರು.
ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಂದೀಶ್, ಕೇಂದ್ರ ಕಸಾಪ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಎಚ್.ಎಸ್. ಮುದ್ದೇಗೌಡ, ಶ್ರೀಧರಮೂರ್ತಿ, ಪದಾಧಿಕಾರಿಗಳಾದ ಹರ್ಷ ಪಣ್ಣೆದೊಡ್ಡಿ, ಅಪ್ಪಾಜಪ್ಪ, ಧನಂಜಯ ದರ್ಸಗುಪ್ಪೆ, ಹೊಳಲು ಶ್ರೀಧರ್, ಎಲ್. ಕೃಷ್ಣ, ಎಂಸಿ ಭಾಸ್ಕರ್, ಸುಜಾತಾ ಕೃಷ್ಣ ಭಾಗವಹಿಸಿದರು. ಕೃಷಿ ವಿಶ್ವವಿದ್ಯಾನಿಲಯ ವಲಯ ಕೃಷಿ ಸಂಶೋಧನಾ ಕೇಂದ್ರ, ಕೃಷಿ ಮಹಾವಿದ್ಯಾಲಯ ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳ ಸಂಯುಕ್ತಾಶ್ರಯದಲ್ಲಿ ಸಮೃದ್ಧ ಬಾಳ್ವೆಗೆ ಸಮಗ್ರ ಕೃಷಿ ಧ್ಯೇಯ ವಾಕ್ಯದೊಂದಿಗೆ ಕೃಷಿ ಮೇಳವನ್ನು ನವೆಂಬರ್ 26 ಮತ್ತು 27ರಂದು ಜಿಲ್ಲೆಯ ವಿಸಿ ಫಾರಂ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಎಚ್.ಎಸ್. ಶಿವರಾಮು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೃಷಿ ಮೇಳದ ಉದ್ಘಾಟನಾ ಕಾರ್ಯಕ್ರಮವು ನವೆಂಬರ್ 26ರ ಬೆಳಗ್ಗೆ 9:30ಕ್ಕೆ ವಿಸಿ ಫಾರಂನ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಆವರಣದಲ್ಲಿ ಉದ್ಘಾಟನೆಗೊಳ್ಳಲಿದ್ದು, ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಘನ ಉಪಸ್ಥಿತಿಯಲ್ಲಿ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಕೃಷಿ ವಿಶ್ವವಿದ್ಯಾನಿಲಯದ ಸಹ ಕಲಾಧಿಪತಿಗಳೂ ಆದ ಎನ್. ಚಲುವರಾಯಸ್ವಾಮಿ ಉದ್ಘಾಟಿಸುವರು ಎಂದರು. ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಕೃಷಿ ಮೇಳದಲ್ಲಿ ಶಾಸಕ ಎ.ಬಿ. ರಮೇಶ್ ಬಾಬು ಬಂಡಿಸಿದ್ದೇಗೌಡ ಗೌರವ ಉಪಸ್ಥಿತಿ ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಪಿಎಂ ನರೇಂದ್ರ ಸ್ವಾಮಿ, ಟಿ. ರವಿಕುಮಾರ್, ಕೆಎಂ ಉದಯ್, ಎಚ್.ಡಿ. ಮಂಜು, ಶರತ್ ಬಚ್ಚೇಗೌಡ, ವಿಧಾನ ಪರಿಷತ್ ಸದಸ್ಯರಾದಂಥ ಮಧು ಜಿ. ಮಾದೇಗೌಡ, ದಿನೇಶ್ ಗೂಳಿಗೌಡ, ಕೆ. ವಿವೇಕಾನಂದ, ಗಣದಾಳು ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಂ.ಬಿ. ಕುಳ್ಳೇಗೌಡ, ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಎಸ್.ವಿ. ಸುರೇಶ್ ಭಾಗವಹಿಸಲಿದ್ದು, ಕೃಷಿ ವಿಶ್ವವಿದ್ಯಾನಿಲಯದ ಹಲವು ಅಧಿಕಾರಿಗಳು ಭಾಗವಹಿಸಿದ್ದಾರೆ ಅಂತ ವಿವರಿಸಿದರು. ವಿಶೇಷ ಆಹ್ವಾನಿತರಾಗಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸೀಫ್, ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್.ಎಲ್. ನಾಗರಾಜು, ಜಂಟಿ ಕೃಷಿ ನಿರ್ದೇಶಕ ಡಾಕ್ಟರ್ ವಿ.ಎಸ್. ಅಶೋಕ್ ಪಾಲ್ಗೊಳ್ಳುವರು ಅಂತ ಹೇಳಿದರು. ಇನ್ನು ನವೆಂಬರ್ 27ರ ಮಧ್ಯಾಹ್ನ 3:30ಕ್ಕೆ ವಿಸಿ ಫಾರ್ಮ್ನ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಆವರಣದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ವಿಭಾಗದ ಡೀನ್ ಹಾಗೂ ಆವರಣದ ಮುಖ್ಯಸ್ಥೆ ಡಾಕ್ಟರ್ ಪಿಎಸ್ ಫಾತಿಮಾ ಅಧ್ಯಕ್ಷತೆಯಲ್ಲಿ ಸಮಾರೋಪ ಸಮಾರಂಭ ನಡೆಯಲಿದ್ದು, ಮುಖ್ಯ ಅತಿಥಿಗಳಾಗಿ ಕೃಷಿ ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಎಚ್.ಎಸ್. ಶಿವರಾಮು, ವಿಸ್ತರಣಾ ನಿರ್ದೇಶಕ ಡಾಕ್ಟರ್ ವೈ.ಎನ್. ಶಿವಲಿಂಗಯ್ಯ ಭಾಗವಹಿಸಲಿದ್ದು, ವಿಸಿ ಫಾರ್ಮ್ನ ವಲಯ ಕೃಷಿ ಸಂಶೋಧನಾ ಕೇಂದ್ರ ಸಹ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಎನ್. ಶಿವಕುಮಾರ್, ಸಹ ವಿಸ್ತರಣಾ ನಿರ್ದೇಶಕ ಡಾಕ್ಟರ್ ಎ.ಡಿ. ರಂಗನಾಥ್, ವಿಸಿ ಫಾರ್ಮ್ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥೆ ಡಾಕ್ಟರ್ ಕಮಲಾಬಾಯಿ ಕೂಡಗಿ ಉಪಸ್ಥಿತರಿರಲಿದ್ದಾರೆ ಎಂದರು. ಅದಕ್ಕೆ ಒಂದು ಯೋಜನೆ ಇದೆ ಇವೆರಡು ಹೊಸ ಬೆಳೆಗಳಿಗೆ. ಸೊ ರೈತರ ತಾಕುಗಳಿಗೆ ಇದನ್ನು ನಾವು ತರ್ತಾ ಇದ್ದೀವಿ. ಇವಾಗ ಉದಾಹರಣೆಗೆ ನಾವು ದಂಟಿನ ಬೀಜ ಮೊದಲು ಅದು ಸಮರ್ಥ ಬೆಳೆ ಅಂತಿದ್ದೆ. ಇವಾಗ ಪ್ರತಿಯೊಂದು ಒಳ್ಳೊಳ್ಳೆ ತಳಿಗಳನ್ನು ತಂದಿದ್ದೀವಿ. ದಂಟಿನ ಬೀಜ, ಗ್ರೈನ್ ಅಮರಾಂತು, ಕ್ವಿನೋವನೂ ಅಷ್ಟೇ, ಚಿಯಾನೂ ಅಷ್ಟೇ. ಚಿಯಾ ನೋಡಿದ್ರೆ HD ಕೋಟೆ, ಹುಣಸೂರು ಕಡೆ ಸಿಕ್ಕಾಪಟ್ಟೆ ಏರಿಯಾ ಜಾಸ್ತಿ ಆಗಿದೆ. ಸೊ ಒಂದಲ್ಲ ಒಂದು ದಿನ ಇದು ಸಹ ಒಳ್ಳೆ ಪ್ರಾಮುಖ್ಯತೆಯನ್ನು ಪಡೀತದೆ ಅನ್ನೋ ಒಂದು ದೃಷ್ಟಿಯಿಂದ ಇದನ್ನು ನಾವು ಪರಿಚಯ ಮಾಡ್ತಾಯಿದ್ದೀವಿ. ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ 10 ಜಿಲ್ಲೆಗೆ ನಾವು ಕೃಷಿ ಮೇಳವನ್ನು ಮಾಡಿದ್ವಿ. ಇವಾಗ ಇಲ್ಲಿ ಪ್ರತ್ಯೇಕವಾಗಿ ಪ್ರಮುಖವಾಗಿ 3 ಜಿಲ್ಲೆಯನ್ನು ಅಡ್ರೆಸ್ ಮಾಡ್ತಾ ಇರೋದು, ಪರಿಚಯ ಮಾಡ್ತಾ ಇರೋದು. ಆ ಒಂದು ದೃಷ್ಟಿ ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ. ವಿಸಿ ಫಾರ್ಮ್ನ ವಲಯ ಕೃಷಿ ಸಂಶೋಧನಾ ಕೇಂದ್ರ ಸಹ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಎನ್. ಶಿವಕುಮಾರ್ ಮಾತನಾಡಿ, ಕೃಷಿ ಮೇಳದಲ್ಲಿ 15% ಪ್ರೋಟೀನಾಂಶವಿರುವ ಹಾಗೂ ಹಲವು ಆರೋಗ್ಯಕರ ಅನುಕೂಲತೆಗಳನ್ನು ಹೊಂದಿರುವ ನೂತನ ಬೆಳೆ ಹಡಲೆ ರಾಗಿ ಮತ್ತು ಮೂಲತಃ ಹಲಸಂದೆ ಪ್ರಜಾತಿಗೆ ಸೇರಿದಂಥ ಬಂಬಾರ, ಗ್ರೌಂಡ್ನಟ್ ಎಂಬ ಬೆಳೆಯು ನೆಲದಲ್ಲೇ ಬೆಳೆಯುವಂಥದ್ದಾಗಿದ್ದು, ಹೃದಯ ಸಂಬಂಧಿತ ಆರೋಗ್ಯಕ್ಕೆ ಉತ್ತೇಜನ ನೀಡಲಿದೆ ಅಂತ ಮಾಹಿತಿ ನೀಡಿದರು. ಬೆಳೆಗಳಿವು ಇವನ್ನ ಹೊಸದಾಗಿ ನಾವೇನು ಪರಿಚಯ ಮಾಡ್ತಾ ಇದ್ದೀವಿ ಅಂತಂದರೆ, ಇವು ಆರೋಗ್ಯದ ದೃಷ್ಟಿಯಿಂದ ತುಂಬ ಉಪಯೋಗ ಆಗುವಂಥವು. ಮೊದಲನೇದಾಗಿ ಅಡಲೆ ರಾಗಿ ಅಥವಾ ಇಂಗ್ಲೀಷಲ್ಲಿ ಜಾಬ್ಸ್ ಟಿಯರ್ ಅಂತಾರೆ. ಟಿಯರ್ ಅದೇ ಕಣ್ಣೀರು. ಯಾಕಂದರೆ ಅದರದ್ದು ಕಾಳು ಏನಿದೆ ಅದು ರಾಗಿಗೆ ಹೋಲಿಕೆ ಆಗುವಂಥದ್ದು, ಬಟ್ ಕಾಳು ದಪ್ಪ ಇರ್ತದೆ. ಅದು ಪ್ರೋಟೀನ್ ಅಂಶ ಜಾಸ್ತಿ ಇದೆ. ನಮಗೆ ಭತ್ತ ರಾಗಿನಲ್ಲಿ ನಮಗೆ 6-8% ಪ್ರೋಟೀನ್ ಇದ್ದರೆ ಇದರಲ್ಲಿ 15% ಪ್ರೋಟೀನ್ ಇದೆ. ಆಮೇಲೆ ನಾರ್ತ್ ಈಸ್ಟಲ್ಲಿ ಇದನ್ನು ಬಹಳ ಮುಖ್ಯವಾಗಿ ಬೆಳೆದು ಅದನ್ನು ಗಂಜಿ ರೂಪದಲ್ಲಿ ಬಳಸ್ತಾರೆ. ಅದು ನಿಮಗೆ ಆಸ್ಟಿಯೋಪೊರೋಸಿಸ್ ಅಂದರೆ ಈಗ ಏನು ಮೂಳೆಯ ಸಾಂದ್ರತೆ ಕಡಿಮೆ ಆಗ್ತದಲ್ಲ, ಅದಕ್ಕೆ ಅದು ಬಹಳ ಉಪಯೋಗಿ ಔಷಧಿ ಥರ ಯೂಸ್ ಆಗುತ್ತೆ. ಪ್ರೋಟೀನ್ ಅಂಶ ಚೆನ್ನಾಗಿದೆ. ಮತ್ತು ರಕ್ತದ ಒತ್ತಡ ಇರೋರಿಗೆ ಉಪಯೋಗ ಆಗ್ತದೆ, ಸಕ್ಕರೆ ಕಾಯಿಲೆ ಇರೋರಿಗೆ ಉಪಯೋಗ ಆಗ್ತದೆ. ಮುಖ್ಯವಾಗಿ ಆಸ್ಟಿಯೋಪೊರೋಸಿಸ್ ಇರುವಂಥವ್ರಿಗೆ ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಅಡಲೆ ರಾಗಿ
ಇನ್ನೊಂದು ಬಂಬಾರ ಗ್ರೌಂಡ್ನಟ್ ಅಂತ ಹೇಳೋಂಥದ್ದು ಏನಿದೆ ಬೆಳೆ, ಇದು ಮೂಲತಃ ಇದು ನಮ್ಮ ತಡ್ನಿ ಬೆಳೆಗೆ ಸೇರಿದ್ದು. ಇದು ಅಲಸಂದೆ ಏನು ಹೇಳ್ತೀವಲ್ಲ ಆ ಜಾತಿಗೆ ಸೇರಿದ್ದು. ಆದರೆ ವಿಶೇಷ ಏನು ಅಂತಂದರೆ ಇದು ನೆಲಗಡಲೆ ಥರ ಕಾಯಿನ ನೆಲದಲ್ಲಿ ಬಿಡುತ್ತೆ. ಇದು ವಿಶೇಷ. ಇದರಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇದು ಬಹಳ ಉಪಯೋಗ ಆಗ್ತದೆ. ಯಾಕಂದರೆ ಇದರಲ್ಲಿ ನಾವು ಸೋಡಿಯಮ್ಮು ಮತ್ತು ಪೊಟ್ಯಾಷಿಯಮ್ದು ಬ್ಯಾಲೆನ್ಸ್ ಏನಿದೆ ಅದು ಬಹಳ ಮುಖ್ಯ. ಸೋಡಿಯಂ ಜಾಸ್ತಿ ಆದಷ್ಟು ಕೂಡ ಹೃದಯ ಕಾಯಿಲೆಯವ್ರಿಗೆ ಪ್ರಾಬ್ಲಮ್ ಅದು. ಇದರಲ್ಲಿ ಪೊಟ್ಯಾಷ್ ಅಂಶ ಜಾಸ್ತಿ ಇರೋದ್ರಿಂದ ಇದು ಹೃದಯದ ಕಾಯಿಲೆ ಇರುವಂಥವ್ರಿಗೆ ಇದು ಬೆಳೆ ಬಹಳ ಉಪಯೋಗ ಆಗ್ತದೆ. ಇವೆರಡು ಹೊಸ ಬೆಳೆಗಳನ್ನು ನಾವು ಈ ವರ್ಷ ರೈತರಿಗೆ ನಾವು ತೋರಿಸ್ಕೊಡ್ತಾ ಇದ್ದೀವಿ. ಮತ್ತು ಅದ್ರ ಬೆಳೆ ಜೊತೆಗೆ ಅದನ್ನು ಬಳಸೋ ವಿಧಾನವನ್ನು ಕೂಡ ನಾವು ಅಲ್ಲಿ ಮಾಡಿ ತೋರಿಸ್ಕೊಡ್ತೇವೆ. ಸುದ್ದಿಗೋಷ್ಠಿಯಲ್ಲಿ ವಿಸ್ತರಣಾ ನಿರ್ದೇಶಕ ಡಾಕ್ಟರ್ ವೈಎನ್ ಶಿವಲಿಂಗಯ್ಯ, ವೇಸಿ ಫಾರ್ಮ್ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥೆ ಡಾಕ್ಟರ್ ಕಮಲಾಬಾಯಿ ಕೂಡಗಿ, ಸಹ ವಿಸ್ತರಣಾ ನಿರ್ದೇಶಕ ಡಾಕ್ಟರ್ ಎಡಿ ರಂಗನಾಥ್ ಹಾಜರಿದ್ದರು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲಾ ಬಿಜೆಪಿ ಪಕ್ಷದ ವತಿಯಿಂದ ಪಕ್ಷ ಸೇರ್ಪಡೆ ಹಾಗೂ ಅಭಿನಂದನಾ ಸಮಾರಂಭ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ತಗಹಳ್ಳಿ ಗ್ರಾಮದಲ್ಲಿ ನಡೆಯಿತು. ವಿಪಕ್ಷ ನಾಯಕ ಆರ್ ಅಶೋಕ್ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಉಪಚುನಾವಣೆಯಲ್ಲಿ ಬಿಜೆಪಿಗೆ ಒಳ್ಳೆಯ ಫಲಿತಾಂಶ ಬಂದಿಲ್ಲ. ಬಿಜೆಪಿ ರೀತಿ ನೀತಿಯೇ ಬೇರೆ. ಕಾಂಗ್ರೆಸ್ ಅವರು 3 ಚುನಾವಣೆ ಗೆದ್ದಿದ್ದಾರೆ. 14 ಸೈಟ್ ಲೂಟಿ, ದಲಿತರ ಹಣ ನುಂಗಿದ್ದೀರಿ. 3 ವರ್ಷಗಳ ಹಿಂದೆ 18 ಸೀಟ್ ಗೆದ್ದಿದ್ದೇವೆ. ಕಾಂಟ್ರಾಕ್ಟರು ಹಾಗೂ ಅಧಿಕಾರಿಗಳು ಇವರನ್ನು ಗೆಲ್ಲಿಸಿದ್ದಾರೆ. ಬಿಜೆಪಿ 40% ಅಂದರೂ ಲೋಕಾಯುಕ್ತ ತನಿಖೆಗೆ ಹೋಗಿ ಸಾಕ್ಷಿನೇ ಕೊಟ್ಟಿಲ್ಲ. ಕೇಸ್ ಬಿಜೆಪಿ ಪರವಾಗಿದೆ. ಹಾಲು, ಪೆಟ್ರೋಲ್, ಡೀಸೆಲ್, ವಿದ್ಯುತ್ ಮೇಲೆ ದರ ಹೆಚ್ಚಳವಾಗಿದೆ. ರಾಜ್ಯದ ಅಭಿವೃದ್ಧಿಗಾಗಿ ಸಿದ್ದರಾಮಯ್ಯ 1.5 ಲಕ್ಷ ಕೋಟಿ ಸಾಲವನ್ನು ಮಾಡ್ತಿದ್ದಾರೆ. ಈ ಸಾಲ ಎಲ್ಲ ನಿಮ್ಮ ತಲೆಯ ಮೇಲೆ ಬರುತ್ತೆ. ಮತ್ತಷ್ಟು ತೆರಿಗೆ ನಿಮ್ಮ ಮೇಲೆ ಹಾಕುತ್ತಾರೆ ಎಂದರು. ಬಿಜೆಪಿಗೆ ಒಳ್ಳೆ ರಿಸಲ್ಟ್ ಬಂದಿಲ್ಲ. ಆದರೂ ಬಿಜೆಪಿ ಕಾರ್ಯಕ್ರಮಗಳು ಶುರು ಮಾಡಿದ್ದಾರೆ ಅಂತ ಹೇಳಿ ಬಿಜೆಪಿ ಸ್ಟೈಲೇ ಹಂಗೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಸ್ವತಃ ಪಾರ್ಲಿಮೆಂಟ್ ಅಲ್ಲಿ ಚುನಾವಣೆಯಲ್ಲಿ ಸೋತರು. ಅವರು ಸೋತರು ಅಂತೇಳಿ ಬೆಂಗಳೂರಲ್ಲಿ ಒಬ್ರು ಕಾರ್ಯಕರ್ತ ಆತ್ಮಹತ್ಯೆ ಮಾಡಿದ್ರು. ಏನಪ್ಪ ವಾಜಪೇಯಿ ಅಂತವ್ರನ್ನ ಸೋತ್ಬಿಟ್ರಿ. ಅವ್ರನ್ನ ನೋಡಕ್ ಬಂದಿದ್ರು. ಆಗ ಅವ್ರು ಹೇಳಿದ್ರು, ನಾ ದೈನ್ಯಂ ನಾ ಪಲಾಯನಂ ಅಂತ. ಭಯ ಬೀಳಲ್ಲ, ಓಡ್ ಹೋಗಲ್ಲ. ಇವತ್ತು ಏನ್ ಕಾಂಗ್ರೆಸ್ ಅವರು ಚುನಾವಣೆ 3 ಚುನಾವಣೆ ಗೆದ್ದಿದ್ದಾರೆ. ಅದಕ್ಕೆ ನೆನ್ನೆ ಸಿದ್ದರಾಮಯ್ಯನವರು ಪ್ರೆಸ್ ಮೀಟ್ ಮಾಡಿದ್ರು ವಿಧಾನಸೌಧದಲ್ಲಿ. ಅಶೋಕ್ ಅವರು ಇದೊಂದು ಕಾಂಗ್ರೆಸ್ ಪಾಪಿಗಳ ಸರ್ಕಾರ ಅಂತ ಹೇಳಿದ್ರು. ನಾನು ಇವತ್ತು ನೆನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ನಾಳೆನೂ ಹೇಳ್ತೀನಿ. ನೀವೆಲ್ಲಿವರೆಗೂ 14 ಸೈಟು ಲೂಟಿ ಹೊಡೆದಿದ್ರಿ. ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ರೂಪಾಯಿ ದಲಿತರ ಹಣವನ್ನ ತಿಂದಿದ್ರಿ. ದಲಿತರಿಗೆ ಮೀಸಲಾಗಿಟ್ಟಂತ 25,000 ಕೋಟಿಯನ್ನ ನುಂಗಾಕಿದ್ದೀರ. ಎಲ್ಲಿವರೆಗೂ ಅವರಿಗೆ ನ್ಯಾಯ ಸಿಗಲೋ ಅಲ್ಲಿವರೆಗೂ ನಾನು ಇದು ಕಾಂಗ್ರೆಸ್ ಪಾಪಿಗಳ ಸರ್ಕಾರ ಅಂತ ಹೇಳೇ ಹೇಳ್ತೀನಿ, ನಿಲ್ಸಲ್ಲ. ಮತ್ತೆ 3 ಸೀಟ್ ಗೆದ್ದು ಬಿಟ್ಟಿದ್ದೀನಿ ಅಂತ ಹೇಳ್ತೀರ ದೊಡ್ಡದಾಗಿ. ಸಿದ್ದರಾಮಯ್ಯ ಅವರೇ, ಕಾಂಗ್ರೆಸ್ ಅವರಿಗೆ ಹೇಳಕ್ ಇಷ್ಟಪಡ್ತೀನಿ, ಡಿ ಕೆ ಶಿವಕುಮಾರ್ಗೆ, ನೀವು 3 ಗೆದ್ದಿದ್ದೀರಾ. ನಮ್ ಬಿಜೆಪಿ ಸರ್ಕಾರ ಇದ್ದಾಗ 3 ವರ್ಷದ ಹಿಂದೆ ನಾವು 18 ಸೀಟ್ ಗೆದ್ದಿದ್ದೀವಿ ಬೈ ಎಲೆಕ್ಷನ್. 18. ಅದೆಲ್ಲ ಕಾಂಗ್ರೆಸ್ ಅವ್ರದ್ದು. ಇಲ್ಲೇ ಬೈತಿ ಬಸವರಾಜ್ ಅವರು ಇದ್ದಾರೆ, ಅವ್ರ ಸೀಟ್ ಗೆದ್ರಿ. 62,000 ಲೀಡರ್ ಗೆದ್ರು ಬೈತಿ ಬಸವರಾಜ್ ಅವರು. ನೀವು 3 ಸೀಟ್ ಗೆದ್ದಿದ್ಕೆ ತಕ ಅಂತ ಕುಣಿತೀರಲ್ಲ. ಅವತ್ತು ಕಾಂಗ್ರೆಸ್ ಸೀಟ್ ಅದು 18 ಸೀಟ್ ಗೆದ್ದಿದ್ದೀರಿ ನಾವು. ಅವಾಗ ನಾವೇನು ತಕ ಅಂತ ಕುಣಿದಿರಲ್ಲ. ಆಮೇಲೆ ಏನಾಯ್ತು, ಚುನಾವಣೆಯಲ್ಲಿ ಸೋತಿದ್ದೀರಿ. ನಾವು 18 ಗೆದ್ದವರೇ ನಾವು ಸೋತಿದ್ದೀರಿ. ಇನ್ನು 3 ಗೆದ್ದಿದ್ದೀರ. ತಿರುಪ್ತಿ ನಾಮನೇ ನಿಮ್ಗೆ 3 ತಿರುಪ್ತಿ ನಾಮ ಗ್ಯಾರಂಟಿ ಕೊಡ್ತಾರೆ. ಅದಕ್ಕೆ 3 ಗ್ಯಾರಂಟಿ ಗೆದ್ದಿದ್ದೀರಿ. ಮೈಸೂರು ಕೊಡಗು ಸಂಸದ ಯದುವೀರ್ ಕೃಷ್ಣದತ್ತ ಒಡೆಯರ್ ಮಾತನಾಡಿ, ಉಪಚುನಾವಣೆಯಲ್ಲಿ ಫಲಿತಾಂಶ ನಮ್ಮ ಪರವಾಗಿ ಬಂದಿಲ್ಲ. ಗೆಲುವು ಸೋಲು ಸಹಜ. ಜನರ ತೀರ್ಮಾನವನ್ನು ಸ್ವೀಕರಿಸಬೇಕು. ಆಡಳಿತದ ಪರ ಫಲಿತಾಂಶ ಬರೋದು ಸಹಜ. ಬೇರೆ ರಾಜ್ಯದಲ್ಲಿ ಬಿಜೆಪಿ ಪರ ಫಲಿತಾಂಶವನ್ನು ಕೊಟ್ಟಿದ್ದಾರೆ.
ಕರ್ನಾಟಕದಲ್ಲೂ ಕೇಸರಿ ಬಾವುಟ ಬರುತ್ತೆ. ಪ್ರಧಾನಮಂತ್ರಿಯವರ ಆಡಳಿತ ಚೆನ್ನಾಗಿದೆ. ವಿಶ್ವದಲ್ಲೇ ಆರ್ಥಿಕತೆಯಲ್ಲಿ ಮುಂದೆ ಇದ್ದೀವಿ. ಕೇಂದ್ರ ಸರ್ಕಾರ ಒಳ್ಳೆಯ ಯೋಜನೆ ಕೊಡ್ತಾ ಇದೆ. ವಿಕಸಿತ ಭಾರತ ಬೆಳಿಬೇಕು. ಗರೀಬಿ ಹಟಾವೋ ಮಾತ್ರ ಇದೆ. ನರೇಂದ್ರ ಮೋದಿ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುತ್ತಿದ್ದಾರೆ. ಜನಪರ ಕೆಲಸವನ್ನ ಮೋದಿ ಮಾಡ್ತಿದ್ದಾರೆ. ಪಕ್ಷದ ಸಿದ್ಧಾಂತ ಹೊಂದಾಣಿಕೆ ಇದೆ. ಹಿಂದುತ್ವದ ಬಗ್ಗೆ ವಿರೋಧ ಪಕ್ಷದವರು ಅಪಪ್ರಚಾರವನ್ನು ಮಾಡ್ತಿದ್ದಾರೆ. ಹಿಂದುತ್ವದ ಬಗ್ಗೆ ಎಲ್ಲರೂ ತಿಳಿದುಕೊಳ್ಳಿ. ನಮ್ಮ ವಿರುದ್ಧವಾಗಿರಿ, ಸಹಿಸಿಕೊಳ್ತೇವೆ. ನಮ್ಮ ಧರ್ಮದ ವಿರುದ್ಧ ಬಗ್ಗೆ ಬಂದರೆ ನಾವು ಸುಮ್ಮನಿರುವುದಿಲ್ಲ. ನಮ್ಮ ಭಾರತದಲ್ಲಿ ನೀವು ಇರಲು ಸಾಧ್ಯವಿಲ್ಲ. ರೈತರ ಭೂಮಿಯನ್ನು ವಕ್ಫ್ ಬೋರ್ಡ್ ಕಬಳಿಸ್ತಾ ಇದೆ. ವಿಶ್ವೇಶ್ವರಯ್ಯ ಓದಿದ ಶಾಲೆಯನ್ನೇ ವಕ್ಫ್ ಬೋರ್ಡ್ ಹೆಸರು. ಅದರ ವಿರುದ್ಧ ನಾವು ನಿಲ್ತೇವೆ. ಅಭಿವೃದ್ಧಿ ಯಾವುದೂ ಆಗಿಲ್ಲ. ರಸ್ತೆಗಳೆಲ್ಲ ಗುಂಡಿ ಬಿದ್ದಿವೆ. ಸರ್ಕಾರದ ಹಗರಣಗಳನ್ನು ನಾವು ತೆರೆದಿಟ್ಟಿದ್ದೇವೆ. ಚಾಮುಂಡಿ ಬೆಟ್ಟದ ಆಸ್ತಿಯನ್ನು ಪ್ರಾಧಿಕಾರ ಹಾಕಿದ್ರು. ಹಳೆ ಕಾಲದ ದೇವಸ್ಥಾನಕ್ಕೆ ದಾನ ಮಾಡಿದ ಆಸ್ತಿ ವಕ್ಫ್ ಅನ್ನೋದು ಯಾವ ರೀತಿ ನ್ಯಾಯ? ಧರ್ಮದ ಪರವಾಗಿ ಎಲ್ಲರೂ ನಿಲ್ಲಬೇಕು. ಅದು ನಮ್ಮ ಕರ್ತವ್ಯ. ಅಭಿವೃದ್ಧಿ ಪರವಾಗಿ ನಾವು ನಿಲ್ಲಬೇಕು. ಮಂಡ್ಯದಲ್ಲಿ ಕೇಸರಿ ಬರಬೇಕು ಅನ್ನೋದು ನಮ್ಮ ಆಸೆ. ಶ್ರೇಷ್ಠ ಭಾರತ ನಿರ್ಮಾಣಕ್ಕೆ ಎಲ್ಲರೂ ಕೈ ಜೋಡಿಸಿ ಅಂದರು. ಏನಕ್ಕಂದ್ರೆ ರಾಷ್ಟ್ರ ಮಟ್ಟದಲ್ಲಿ ನೀವು ನೋಡಿದ್ರೆ ಇನ್ನೊಂದು 2 ಕಡೆ ರಾಜ್ಯದಲ್ಲಿ ಯಾವ ರೀತಿ ಎಲೆಕ್ಷನ್ ನಡೆದಿದೆ, ಹರಿಯಾಣದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಒಂದು ಫಲಿತಾಂಶ ಕೊಟ್ಟಿದ್ದಾರೆ, ಅದೇ ರೀತಿ ಸಹ ನಮ್ಮ ಕರ್ನಾಟಕದಲ್ಲೂ ಕೇಸರಿ ಬಣ್ಣವನ್ನು ಬರುತ್ತೆ ಅಂತ ನಾವಂತೂ ಭಾವಿಸ್ತೇವೆ. ಅದು ಬಂದೇ ಬರುತ್ತೆ. ಎಲ್ಲರ ಒಂದು ಬೆಂಬಲ ಒಂದಿಗೆ ಹಾಗೆ ಆಗುತ್ತೆ. ಈಗ ನಾವೆಲ್ಲ ಸಂತೋಷ ಪಡಬೇಕಾಗಿರುವಂಥದ್ದು ಈ ಕಾರ್ಯಕ್ರಮದಲ್ಲಿ ಸುಮಾರು 150 ಜನ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಕೊಂಡಿರುವಂಥದ್ದು. ಎಲ್ಲರಿಗೂ ಪಕ್ಷಕ್ಕೆ ಸ್ವಾಗತ ಮಾಡಿದ ನಂತರ ನಾನು ಕೂಡ ಭಾರತೀಯ ಜನತಾ ಪಾರ್ಟಿಗೆ ಇದೇ ವರ್ಷದಲ್ಲಿ ಸೇರ್ಕೊಂಡಿರುವಂಥದ್ದು. ಇದೇನು ಲಘುವಾಗಿ ನಾವು ತೀರ್ಮಾನ ಮಾಡಿರುವಂಥದ್ದಲ್ಲ. ರಾಜ್ಯಕ್ಕೆ ಬರುವಾಗ ಭಾಳ ಯೋಚನೆ ಮಾಡಿ ತಾಯಿ ಆಶೀರ್ವಾದ ಬೇಕಾಗಿತ್ತು. ನಂತರ ಇದಕ್ಕೆ ಈ ಕ್ಷೇತ್ರಕ್ಕೆ ಬಂದಿರೋದು. ನಮಗೆ ಸ್ಫೂರ್ತಿ ಇರೋದು ಒಂದೇ, ಇಂದಿನ ಒಂದು ಪ್ರಧಾನಮಂತ್ರಿಯವರ ಆಡಳಿತ. ಯಾವ ರೀತಿ ಅವರ ಆಡಳಿತವನ್ನು ಮುಂದುವರಿತಿದ್ದಾರೆ, ಕಳೆದ 10 ವರ್ಷದಲ್ಲಿ ದೇಶವನ್ನು ಯಾವ ರೀತಿ ಪರಿವರ್ತನೆ ಮಾಡಿದ್ದಾರೆ. ಒಂದು ಅಸಮತೋಲಿತವಾದ ಆರ್ಥಿಕತೆ 2014ರಲ್ಲಿ ಅದು ಒಂದು ಅಸಮತೋಲಿತವಾದ ಆರ್ಥಿಕತೆಯ ಪಟ್ಟಿಯಲ್ಲಿ ಭಾರತ ಒಂದು. ಅದರಿಂದ ಇವತ್ತು ನಾವು ಇಡೀ ವಿಶ್ವದಲ್ಲಿ ಏನು ಮೇಲೆ 5 ಆರ್ಥಿಕ ಒಂದು ಆರ್ಥಿಕ ಒಂದು ಪರಿಸ್ಥಿತಿಯಲ್ಲಿ ನಾವು ಬಂದಿದ್ದೀವಿ. GDP ಒಂದು ಪ್ರಕಾರದಲ್ಲಿ ಆ ಒಂದು ಪರಿವರ್ತನೆ ಆಗಿರುವಂಥದ್ದು ನಮ್ಮ ಪ್ರಧಾನಮಂತ್ರಿಯವರ ದೃಷ್ಟಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಒಂದು ಒಳ್ಳೆ ಏನು ನಾಯಕತ್ವದ ಒಂದು ಮೂಲಕ. ಕೋಲಾರದ ಮಾಜಿ ಸಂಸದ ಮುನಿಸ್ವಾಮಿ ಮಾತನಾಡಿ, ನೆನೆ ಬಂದಿರುವಂತಹ ಉಪಚುನಾವಣೆ ಫಲಿತಾಂಶ ನಿಜವಾದದ್ದಲ್ಲ. 2028ಕ್ಕೆ ಜನರು ನಿಜವಾದ ಫಲಿತಾಂಶವನ್ನು ಕೊಡ್ತಾರೆ. ಉಪಚುನಾವಣೆಯಲ್ಲಿ ಹಣದ ಮತ್ತು ಹೆಂಡದ ಹೊಳೆ ಹರಿಸಿದ್ದಾರೆ. ಮೈಸೂರು ರಾಜ್ಯದ ಆಸ್ತಿ ಹೊಡೆಯಲು ಸಿದ್ದರಾಮಯ್ಯ ಸಂಚು ಹಾಕ್ತಿದ್ದಾರೆ. ಮಹಾರಾಷ್ಟ್ರದಲ್ಲಿ 230 ಸೀಟ್ಗಳನ್ನು ಹಿಂದೂಗಳು ಕೊಟ್ಟಿದ್ದಾರೆ ಎಂದರು. ಚುನಾವಣೆ ರಿಸಲ್ಟ್ ಬಂತು. ಆದ್ರೂ ನೀವು ಬಿಜೆಪಿ ಶ್ರೀರಂಗಪಟ್ಟಣದಲ್ಲಿ ಸಚಿವರ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅಂತ ಸುಮಾರು ಜನಕ್ಕೆ ಒಂಥರ ಏನು ಆಶ್ಚರ್ಯ ಇರ್ಬೋದು. ಆದ್ರೆ ನನ್ನ ನಡೆದಿರ್ತಕ್ಕಂಥದ್ದು ನಿಜವಾದ ಚುನಾವಣೆ ರಿಸಲ್ಟ್ ಅಲ್ಲ. ಅದು ಮುಂದೆ ಇದೆ. 2028ಕ್ಕೆ ಚುನಾವಣೆ ಏನ್ ಬರುತ್ತೆ, ಆ ಚುನಾವಣೆಯಲ್ಲಿ ನಿಜವಾದಂತ ರಿಸಲ್ಟ್ ಮತದಾರ ಬಂಧುಗಳು ನೀವೆಲ್ಲರೂ ಕೊಡ್ತೀರಿ. ಯಾಕಂದ್ರೆ ಉಪಚುನಾವಣೆ ಎಲ್ಲೆಲ್ಲಿ ನಡೀತೈತೋ ನೀವು ನೋಡಿದಿರಿ. ಯಾವ್ದು ಆಡಳಿತ ಪಕ್ಷ ಇರುತ್ತೋ ಆಡಳಿತ ಪಕ್ಷದ ಪರವಾಗಿ ಆ ಪಕ್ಷದಲ್ಲಿ ಯಾರ್ಯಾರನ್ನ ಹಣ ಲೂಟಿ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಬಿಟ್ಟಿರ್ತಾರೋ ಒಂದೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕನಿಷ್ಠ ಪಕ್ಷ 10 ರಿಂದ 12 ಜನ ಸಚಿವರುಗಳು ಬಂದು ಅದನ್ನು ಮೂಡಲ್ಲಿ ಸೇರಿಸ್ಕೊಂಡು ನಾನು ಅದರಲ್ಲಿ ಒಂದು 100 ಸೈಟ್ ಮಾಡ್ಕೊಂಡ್ಬಿಡೋಣ ಅನ್ನೋ ಲೆಕ್ಕಾಚಾರ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಇದೇ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಹಲವು ಗಣ್ಯರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ನಂತರ ಹಲವರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಭೈರತಿ ಬಸವರಾಜು, ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್, ಇಂಡುವಾಳು ಸಚ್ಚಿದಾನಂದ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ಕಾರ್ಯಕ್ರಮಕ್ಕೆ ಮುನ್ನ ಗ್ರಾಮಸ್ಥರು ಗಣ್ಯರನ್ನ ಪೂರ್ಣಕುಂಭ ಸ್ವಾಗತದೊಂದಿಗೆ ಬರಮಾಡಿಕೊಂಡು ಗ್ರಾಮದಲ್ಲಿ ಅದ್ದೂರಿ ಮೆರವಣಿಗೆ ಮೂಲಕ ವೇದಿಕೆಗೆ ಕರೆತಂದರು. ನಾಗಮಂಗಲ ಗಣಪತಿ ವಿಸರ್ಜನೆ ವೇಳೆ ಗಲಭೆ ಪ್ರಕರಣ ಘಟನೆಯಲ್ಲಿ ಹಾನಿಯಾಗಿದ್ದ ಕಟ್ಟಡ ಅಂಗಡಿ ಮಾಲೀಕರಿಗೆ ಪರಿಹಾರ ವಿತರಣೆಯನ್ನು
ಸಚಿವ ಎನ್ ಚಲುವರಾಯಸ್ವಾಮಿ ವಿತರಿಸಿದರು. ಸೆಪ್ಟೆಂಬರ್ 11ರಂದು ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ವೇಳೆ ನಡೆದಿದ್ದ ಕೋಮು ಗಲಭೆಯಲ್ಲಿ ಸುಟ್ಟು ಹೋಗಿದ್ದ ಅಂಗಡಿ ಮುಂಗಟ್ಟುಗಳು ಬೆಂಕಿಯ ಅವಘಡವಾಗಿ ಸಾಕಷ್ಟು ಹಾನಿಯಾಗಿತ್ತು. ಹಾನಿಯಾಗಿದ್ದ ಕಟ್ಟಡ ಅಂಗಡಿ ಮಾಲೀಕರಿಗೆ ಒಟ್ಟು 76,45,000 ರೂಪಾಯಿ ಪರಿಹಾರವನ್ನು ರಾಜ್ಯ ಸರ್ಕಾರ ನೀಡಿತ್ತು. ಜೊತೆಗೆ ನಷ್ಟಕ್ಕೀಡಾಗಿದ್ದವರಿಗೆ ಸಚಿವ ಎನ್ ಚಲುವರಾಯಸ್ವಾಮಿ ವೈಯಕ್ತಿಕವಾಗಿ ಪ್ರತಿಯೊಬ್ಬರಿಗೂ 10,000 ಪರಿಹಾರವನ್ನು ವಿತರಿಸಿದರು. ತಮ್ಮಯ್ಯ ಅಸ್ಮಾ ಬಾನು ಸಿರಾಜ್ ಇದರ್ ಪಾಲ್ನಾ ಬಿನ್ ಮೆಹರನ್ನೀಸ್ 22 ಅಂಗಡಿ ಮಾಲೀಕರಿಗೆ 26,45,000 ರೂಪಾಯಿ ಹಾಗೂ 22 ವ್ಯಾಪಾರಸ್ಥರಿಗೆ 47,85,000 ರೂಪಾಯಿ ಪರಿಹಾರ ಮಂಜೂರಾತಿ ಪತ್ರ ನೀಡಿ ಸರ್ಕಾರದಿಂದ ಇಂಥ ಅವಘಡ ಪ್ರಕರಣಗಳಲ್ಲಿ ಸುಮಾರು 10,000 ರೂಪಾಯಿ ಮಾತ್ರ ಪರಿಹಾರ ನೀಡಲಾಗ್ತಾ ಇತ್ತು. ಇದರಿಂದ ವೃತ್ತಿ ಜೀವನ ಪುನಃ ಕಟ್ಟಿಕೊಳ್ಳೋದಕ್ಕೆ ಸಾಕಾಗ್ತಾ ಇರಲಿಲ್ಲ. ಸರ್ಕಾರ ಈ ಬಾರಿ ದೊಡ್ಡ ಮೊತ್ತದ ಪರಿಹಾರ ನೀಡಿದೆ. ವೈಯಕ್ತಿಕವಾಗಿ 10,000 ಪರಿಹಾರ ನೀಡಲಾಗಿದೆ ಅಂತ ಸಚಿವರು ಹೇಳಿದರು. ಹಿಂದೆ ಏನು ಒಂದು ಗಣಪತಿ ವಿಸರ್ಜನಾ ಸಂದರ್ಭದಲ್ಲಿ ನಡೆದ ಘಟನೆ ಅದು ಇಡೀ ಜಿಲ್ಲೆಯಲ್ಲ, ಇಡೀ ರಾಜ್ಯಕ್ಕೆ, ರಾಷ್ಟ್ರದಲ್ಲೂ ಮಾತನಾಡುವಂಥ ಒಂದು ಸಂದರ್ಭ. ನಾಗಮಂಗಲದ ಇತಿಹಾಸದಲ್ಲಿ ಸಣ್ಣ ಪುಟ್ಟ ಘಟನೆ ನಡೆದಿದ್ರು. ಇದೊಂದು ಆಕಸ್ಮಿಕವಾಗಿ ಸನ್ನಿವೇಶ ಬಂದು ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಘಟನೆ ಆಯಿತು. ಸಾಕಷ್ಟು ಜನ ಅದರಲ್ಲಿ ಯಾರಿಗೂ ವೈಯಕ್ತಿಕ ಸಾವುಗಳಾಗದೇ ಇದ್ರು ಆಸ್ತಿ ಮತ್ತು ವ್ಯಾಪಾರದಾರರಿಗೆ ಒಂದಷ್ಟು ನಷ್ಟ ಆಗಿರ್ತಕ್ಕಂಥದ್ದು ಇಲ್ಲಿ ಗಮನ ಸೆಳೆಯುವಂಥ ವಿಚಾರ. ನಾವೆಲ್ಲರೂ ಕೊನೆ ಪಕ್ಷ ಆಸ್ತಿ ಕಳ್ಕೊಂಡ್ರೆ ಸಂಪಾದನೆ ಮಾಡ್ಬೋದು, ವ್ಯಕ್ತಿ ಕಳ್ಕೊಂಡ್ರೆ ಮತ್ತೆ ಅವರ ಕುಟುಂಬಕ್ಕೆ ಅವರ ವ್ಯಕ್ತಿಯನ್ನು ಕೊಡಿಸಲಿಕ್ಕೆ ಸಾಧ್ಯ ಆಗಲ್ಲ. ಅದರಿಂದ ದೇವರು ನಮಗೆ ಆತಂಕ ಅನಾಹುತ ಆಗದೇ ಇರೋದಕ್ಕೆ ಎಲ್ಲರೂ ಸಹ ದೇವರಿಗೆ ನಾವು ಧನ್ಯವಾದಗಳನ್ನ ಹೇಳಿದ್ರು. ಆ ಸಂದರ್ಭದಲ್ಲಿ ಅನೇಕರು ಪ್ರಾರ್ಥನೆ ಮಾಡಿ ಒಂದು ಕನಿಷ್ಠ ನಮಗೆ ಈ ಕರುಣೆಯನ್ನು ತೋರಿಸ್ತಾ ಇದ್ದೇವೆ. ಆದರೆ ಇದರ ಹಿನ್ನೆಲೆ ಕೆಲವರು ಖುಷಿ ಪಟ್ಟಿರ್ಬೋದು, ಕೆಲವರು ಈ ಘಟನೆಗೆ ಪ್ರೋತ್ಸಾಹ ಕೊಟ್ಟಿರ್ಬೋದು, ಕೆಲವರು ಪ್ರಾಮಾಣಿಕವಾಗಿ ಇದನ್ನು ತಡೆಯುವಂಥ ಪ್ರಯತ್ನ ಮಾಡಿರ್ಬೋದು, ಕೆಲವರು ನಡಿಬಾರದು ಎಂದು ಅಂದಿರ್ಬೋದು. ಎಲ್ಲ ಥರದ್ದು ಇಂಥ ಸನ್ನಿವೇಶಗಳಲ್ಲಿ ಇರ್ತದೆ. ಎಲ್ಲ ಜನಗಳು ಒಬ್ಬೊಬ್ಬರ ಭಾವನೆ ಒಂಥರ ಇರುತ್ತೆ. ಆದರೆ ತಕ್ಷಣದಲ್ಲಿ ಒಂದಷ್ಟು ಅವತ್ತು ಸರ್ಕಲ್ ಡಿವೈಎಸ್ಪಿ ಇರಲಿಲ್ಲ ಅನ್ನೋ ಕಾರಣಕ್ಕೆ ಸರ್ಕಾರ ಅವ್ರ ಮೇಲೆ ಸಹ ತಕ್ಷಣ ಕ್ರಮವನ್ನು ಜರುಗಿಸಿ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಒಬ್ಬ ಡಿವೈಎಸ್ಪಿನ ವರ್ಗಾವಣೆ ಮಾಡಿದ್ದು ಸಸ್ಪೆಂಡ್ ಮಾಡಿದ್ದು ಇವೆಲ್ಲರೂ ಗಮನಿಸಿದ್ದೇವೆ. ಅದಾದಮೇಲೆ ಬಹುಶಃ ಎಲ್ಲ ಗಣಪತಿ ವಿಸರ್ಜನೆಯನ್ನು ಎಲ್ಲರೂ ಸೇರಿ ನಮ್ಮ ಪೊಲೀಸ್ ಇಲಾಖೆಯವರು, ಜಿಲ್ಲಾ ಆಡಳಿತ ಬಹಳ ಸೂಕ್ಷ್ಮವಾಗಿ ಯಾವುದೇ ಘಟನೆ ನಡೆಯಲಿಕ್ಕೆ ಸಂಪೂರ್ಣವಾಗಿ ಯಶಸ್ವಿಯಾಗಿ ಇದರಿಂದ ಗಣಪತಿ ವಿಸರ್ಜನೆಯನ್ನು ಮಾಡಿದ್ದು ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರಯತ್ನದಿಂದ ಎಲ್ಲ ಸಮಸ್ಯೆ ಬಗೆಹರಿಸಿದೆ. ಕಾರ್ಯಕ್ರಮದಲ್ಲಿ ಡಿಸಿ ಡಾಕ್ಟರ್ ಕುಮಾರ, ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ, ಸಿಇಒ ಶೇಖ್ ತನ್ವೀರ್ ಆಸೀಫ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ಅಂಬರೀಷ್ ಅವರು ಅಜಾತ ಶತ್ರುವಾಗಿ ಜಿಲ್ಲೆಯಲ್ಲಿ ಪಕ್ಷಾತೀತವಾಗಿ ಸೇವೆ ಸಲ್ಲಿಸಿದ ಮಹಾನ್ ವ್ಯಕ್ತಿ. ಅವರ ನೆನಪು ಸದಾ ನಮ್ಮ ಜೊತೆಯಲ್ಲಿರುತ್ತೆ ಅಂತ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ಬೇಲೂರು ಸೋಮಶೇಖರ್ ತಿಳಿಸಿದರು. ನಗರದ ಜೆಸಿ ವೃತ್ತದಲ್ಲಿ ದಿವಂಗತ ಅಂಬರೀಷ್ ಅವರ 6ನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಅಭಿಮಾನಿಗಳು ಅಂಬರೀಷ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದರು. ಮಂಡ್ಯ ಜಿಲ್ಲೆ ಕಂಡ ಅಪ್ರತಿಮ ನಾಯಕ ಅಂಬರೀಷ್ ಅವರು ರಾಜ್ಯದ 7 ಕೋಟಿ ಕನ್ನಡಿಗರ ಮನಸ್ಸು ಗೆದ್ದು ಕನ್ನಡ ಚಿತ್ರರಂಗದಲ್ಲಿ ಅಜಾತ ಶತ್ರುವಾಗಿ ರಾಜಕೀಯ
ರಾಜಕೀಯದಲ್ಲಿ ಹ್ಯಾಟ್ರಿಕ್ ಸಂಸದರಾಗಿ, ವಸತಿ ಸಚಿವರಾಗಿ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಇಲ್ಲದೆ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿದರು. ಅಂಬರೀಷ್ ಅವರು ವಸತಿ ಖಾತೆ ಸಚಿವರಾಗಿ ಕೆಲಸ ಮಾಡಿದಾಗ ಕೇಂದ್ರ ಸರ್ಕಾರದಿಂದ ಅವರಿಗೆ ಉತ್ತಮ ಸಚಿವ ಅಂತ ಗೋಲ್ಡ್ ಮೆಡಲ್ ಬಂದಿತ್ತು ಎಂದರು. ಅಂಬರೀಷ್ ಅವರ 6ನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಜಿಲ್ಲೆಯಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನು ಅಭಿಮಾನಿಗಳು ಹಮ್ಮಿಕೊಂಡಿದ್ದಾರೆ ಅಂತ ತಿಳಿಸಿದರು. ಮಂಡ್ಯ ನಗರದ ಮಮತೆಯ ಮಡಿಲು ಮೂಲಕ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳು ಮತ್ತು ಅವರ ಸಂಬಂಧಿಕರಿಗೆ ಅನ್ನ ಸಂತರ್ಪಣೆ, ಗಣಂಗೂರು ಗೇಟ್ ಬಳಿ ಕುಸ್ತಿ ಪಂದ್ಯಾವಳಿ, ದೊಡ್ಡರಸಿನಕೆರೆಯಲ್ಲಿ ಪೂಜಾ ಕಾರ್ಯಕ್ರಮ ಸೇರಿದಂತೆ ಜಿಲ್ಲೆಯಾದ್ಯಂತ ಅಭಿಮಾನಿಗಳು ವಿವಿಧ ಸಮಾಜಮುಖಿ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಅಂತ ತಿಳಿಸಿದರು. ಮಂಡ್ಯ ಜಿಲ್ಲೆ ಕಂಡಂಥ ಅಪ್ರತಿಮ ನಾಯಕ, ರಾಜ್ಯದ 7 ಕೋಟಿ ಕನ್ನಡಿಗರ ಮನಸ್ಸನ್ನು ಗೆದ್ದು ಕನ್ನಡ ಚಿತ್ರರಂಗದಲ್ಲಿ ಅಜಾತ ಶತ್ರುವಾಗಿ, ರಾಜಕೀಯದಲ್ಲೂ ಕೂಡ ಹ್ಯಾಟ್ರಿಕ್ ಸಂಸದರಾಗಿ, ಜಿಲ್ಲೆಯಲ್ಲಿ ಕೇಂದ್ರ ಸಚಿವರಾಗಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿ, ರಾಜ್ಯದಲ್ಲಿ ವಸತಿ ಸಚಿವರಾಗಿ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಇಲ್ಲದೆ ಅತ್ಯಂತ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದಂಥ ನಮ್ಮ ನೆಚ್ಚಿನ ನಾಯಕ, ಆರಾಧ್ಯ ದೈವ ರೆಬೆಲ್ ಸ್ಟಾರ್ ಅಂಬರೀಷ್ ಅವರ 6ನೇ ವರ್ಷದ ಪುಣ್ಯಸ್ಮರಣೆ ಪ್ರಯುಕ್ತ ಈ ದಿನ ಅವರ ನಮ್ಮ ಮಂಡ್ಯ ನಗರದ ಹೆಸರಾಂತ ಮಮತೆ ಮಡಿಲು ಸಂಸ್ಥೆಯ ಮೂಲಕ ಜಿಲ್ಲಾ ಆಸ್ಪತ್ರೆಯಲ್ಲಿ ಹೊರ ರೋಗಿಗಳಿಗೆ ಉಪಹಾರವನ್ನು ವಿತರಿಸಿ ಈ ದಿನ ನಮ್ಮ ನೆಚ್ಚಿನ ನಾಯಕರಿಗೆ ಪೂಜೆ ಸಲ್ಲಿಸಿ ಇವತ್ತು ಜಿಲ್ಲೆಯಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನ ಅಭಿಮಾನಿಗಳು ಹಮ್ಮಿಕೊಂಡಿದ್ದಾರೆ. ಮಂಡ್ಯ ನಗರ ಸೇರಿದಂತೆ ಗಣಂಗೂರು ಗೇಟ್ ಬಳಿ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿ ಮತ್ತು ಎಂದಿನಂತೆ ದೊಡ್ಡರಸಿನಕೆರೆಯಲ್ಲಿ ಕೂಡ ಪೂಜಾ ಕಾರ್ಯಕ್ರಮ, ಎಲ್ಲ ಕಡೆ ಜಿಲ್ಲಾದ್ಯಂತ ಇವತ್ತು ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೀತಾ ಇದೆ. ಅಂಬರೀಷ್ ಅವರ ನೆನಪು ಸದಾ ನಮ್ಮ ಜೊತೆಲೇ ಇರುತ್ತೆ. ಯಾಕೆಂದರೆ ಅಂಬರೀಷ್ ಅವರು ಅಜಾತ ಶತ್ರುವಾಗಿ ಜಿಲ್ಲೆಯಲ್ಲಿ ಪಕ್ಷಾತೀತವಾಗಿ ಸೇವೆ ಸಲ್ಲಿಸಿದಂಥ ಒಬ್ಬ ಮಹಾನ್ ವ್ಯಕ್ತಿ. ಅವರ ವಸತಿ ಸಚಿವ ಖಾತೆಗೆ ಕೇಂದ್ರ ಸರ್ಕಾರದಿಂದ ಗೋಲ್ಡ್ ಮೆಡಲ್ ಕೂಡ ಬಂದಿತ್ತು, ಉತ್ತಮ ಸಚಿವರೆಂಬ ಬಿರುದು ಕೂಡ ಬಂದಿತ್ತು. ಉತ್ತಮ ಸಚಿವರಾಗಿ, ಉತ್ತಮ ಜನನಾಯಕರಾಗಿ ಜನಮಾನಸದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ. ಅವರು ಇವತ್ತು ಕೂಡ ನಾಳೆಯೂ ಕೂಡ ನಮ್ಮ ಜೊತೆ ಇರ್ತಾರೆ ಅನ್ನುವ ಆ ನಂಬಿಕೆಯೊಂದಿಗೆ ನಾವು ಸದಾ ಅವರ ಪುಣ್ಯಸ್ಮರಣೆಯನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮಮತೆಯ ಮಡಿಲು ಸಂಸ್ಥೆಯ ಮಂಗಲ ಎಂ ಯೋಗೇಶ್, ಕೆಪಿ ಅರುಣಕುಮಾರಿ, ಅಂಬರೀಷ್ ಅಭಿಮಾನಿ ಹನಗನಹಳ್ಳಿ ರಾಜು, ಶ್ರೀಧರ್, ಹರೀಶ್ ಇತರರು ಹಾಜರಿದ್ದರು. ಮೈಶುಗರ್ ಸಕ್ಕರೆ ಕಾರ್ಖಾನೆಯಲ್ಲಿ 2024-25ನೇ ಸಾಲಿನ ಕಬ್ಬು ನುರಿಯುವ ಕಾರ್ಯವನ್ನು ಸ್ಥಗಿತಗೊಳಿಸಲಾಗಿದೆ ಅಂತ ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ಆಗಸ್ಟ್ 5ರಂದು ಮೈಶುಗರ್ ಸಕ್ಕರೆ ಕಾರ್ಖಾನೆಯಲ್ಲಿ ಕಬ್ಬು ನುರಿಯುವ ಕಾರ್ಯ ಪ್ರಾರಂಭವಾಗಿ 2,05,000 ಟನ್ ಕಬ್ಬಿನ ಗುರಿಯ ಪೈಕಿ 2,01,900 ಟನ್ ಕಬ್ಬನ್ನು ನುರಿಯಲಾಗಿದೆ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆಶಿ ಅವರು 2023-24ನೇ ಸಾಲಿನಲ್ಲಿ ಮೈಶುಗರ್ ಸಕ್ಕರೆ ಕಾರ್ಖಾನೆಗೆ ನೀಡಿದ ಆರ್ಥಿಕ ನೆರವು ಸದುಪಯೋಗಪಡಿಸಿಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಸೇರಿದಂತೆ ಜಿಲ್ಲೆಯ ಎಲ್ಲ ಶಾಸಕರ ಹಾರೈಕೆಯಿಂದ ಮೈಶುಗರ್ ಸಕ್ಕರೆ ಕಾರ್ಖಾನೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದೆ ಅಂತ ಹೇಳಿದರು. 2005-6ರಿಂದ ಈವರೆಗೆ ಮೈಶುಗರ್ ಸಕ್ಕರೆ ಕಾರ್ಖಾನೆಗೆ ಸುಮಾರು 650 ಕೋಟಿ ರೂಪಾಯಿ ಸರ್ಕಾರ ನೆರವು ನೀಡಲಾಗಿದ್ದು, ಇದೇ ಮೊದಲ ಬಾರಿಗೆ 2024-25ನೇ ಸಾಲಿನಲ್ಲಿ ಸರ್ಕಾರದ ಆರ್ಥಿಕ ನೆರವನ್ನು ಪಡೆಯದೆ ಕಬ್ಬನ್ನು ನುರಿಯಲಾಗಿದೆ ಅಂತ ಹೆಮ್ಮೆಯಿಂದ ನುಡಿದರು. 5ನೇ ತಾರೀಕಲ್ಲಿ ನಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾದ ಮೈಸೂರು ಸಕ್ಕರೆ ಕಾರ್ಖಾನೆಯ ಕಬ್ಬು ನುರಿಸ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ನಮ್ಮ ಉಸ್ತುವಾರಿ ಸಚಿವರು, ಸಕ್ಕರೆ ಸಚಿವರು ಎಲ್ಲರೂ ಕೂಡ ಸೇರಿ ಈ ಒಂದು ಚಾಲನೆ ಕೊಟ್ಟಿದ್ರು. ಅವತ್ತು ಈಗ ಕಬ್ಬನ್ನು ನುರಿಸ್ತಕ್ಕಂಥ ಈ 24-25ನೇ ಸಾಲಿನ ಹಂಗಾಮಿನ ಕಾರ್ಯವನ್ನು ನಿನ್ನೆ ಮಧ್ಯರಾತ್ರಿಯಿಂದ ನಾವು ನಿಲ್ಲಿಸ್ತಾ ಇದ್ದೀವಿ. ಈಗಾಗಲೇ ಎಲ್ಲ ನಮ್ಮ ರೈತ ಬಂಧುಗಳಿಗೆ ರೈತ ಪ್ರತಿನಿಧಿಗಳ ಸಭೆ ಕರೆದು 2,05,000 ನಮ್ಮ ಗುರಿ ಏನಿತ್ತು ಈ 24-25ನೇ ಸಾಲಿನಲ್ಲಿ, ಅದರಲ್ಲಿ 2,01,900 ಟನ್ನನ್ನು ನಿನ್ನೆ ಮಧ್ಯರಾತ್ರಿಗೆ ನುರಿಸಿದ್ದೀವಿ. ಆ ಪ್ರಯುಕ್ತ ಜೊತೆಗೆ ಅತ್ಯಂತ ಯಶಸ್ವಿಯಾಗಿ ಈ ಹಂಗಾಮನ್ನು ನಾವು ಪೂರೈಸಿದ್ದೀವಿ. ಆ ಎಲ್ಲ ದಾಖಲೆಗಳನ್ನು, ಆ ಎಲ್ಲ ಮಾಹಿತಿಯನ್ನು ತಮ್ಮ ಮೂಲಕ ಜಿಲ್ಲೆಯ ರೈತ ಬಂಧುಗಳಿಗೆ, ನಾಗರಿಕ ಬಂಧುಗಳಿಗೆ
ಭಾಳ ಮುಖ್ಯವಾಗಿ ಮೈಸೂರಿನ ಎಲ್ಲ ಹಿತೈಷಿಗಳಿಗೆ ನೀಡಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಕೂಡ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ತಮ್ಮೆಲ್ಲರ ಹಾರೈಕೆಯಿಂದ ನಮ್ಮ ನೆಚ್ಚಿನ ನಾಯಕರು, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಕೃಷಿ ಸಚಿವರು ಆದ ಶ್ರೀಯುತ ಚಲುವರಾಯಸ್ವಾಮಿಯವರ ನಾಯಕತ್ವದಲ್ಲಿ ಮತ್ತು ನಮ್ಮೆಲ್ಲ ಜನಪ್ರಿಯ ಹೆಮ್ಮೆಯ ಶಾಸಕರುಗಳಾದ ರವಿಕುಮಾರ್ ಅವರು, ಬಾಬು ಬಂಡಿ ಸಿದ್ದೇಗೌಡರು, ನರೇಂದ್ರ ಸ್ವಾಮಿಯವರು, ದರ್ಶನ್ ಪುಟ್ಟಣ್ಣಯ್ಯನವರು, ಮದ್ದೂರಿನ ಶಾಸಕರಾದ ಉದಯ್ ಅವರು ಎಲ್ಲರ ಒಂದು ಹಾರೈಕೆಯಿಂದ ಅತ್ಯಂತ ಯಶಸ್ವಿಯಾಗಿ ಈ ಬಾರಿ ನಾವು ಸಕ್ಕರೆ ಕಾರ್ಖಾನೆಯನ್ನು ಮುನ್ನಡೆಸಿದ್ದೀವಿ. 2024-25ನೇ ಸಾಲಿನಲ್ಲಿ ಉತ್ಪಾದನೆಯಾದ 1,30,000 ಕ್ವಿಂಟಾಲ್ ಸಕ್ಕರೆ ಮಾರಾಟ ಮಾಡಿ 45 ಕೋಟಿ ರೂಪಾಯಿ, 12,000 ಮೊಲಾಸಸ್ ಮಾರಾಟದಿಂದ 15.36 ಕೋಟಿ, ಕಾರ್ಖಾನೆಯ ಸಹ ವಿದ್ಯುತ್ ಘಟಕದಿಂದ 1,54,93,000 ಯೂನಿಟ್ ವಿದ್ಯುತ್ ಉತ್ಪಾದನೆಯಾಗಿದ್ದು, ಸಕ್ಕರೆ ಕಾರ್ಖಾನೆ ನಡೆಸಲು ಕಳೆದ ಸಾಲಿನಲ್ಲಿ 10 ಕೋಟಿ ರೂಪಾಯಿ ವ್ಯಯಿಸಲಾಗಿತ್ತು. ಇನ್ನು ಪ್ರಸಕ್ತ ಸಾಲಿನಲ್ಲಿ ಸ್ವಯಂ ವಿದ್ಯುತ್ ಉತ್ಪಾದನೆಯಿಂದ ಸಕ್ಕರೆ ಕಾರ್ಖಾನೆಯನ್ನು ನಡೆಸಿ ಉಳಿದ 71,12,880 ಯೂನಿಟ್ ಚೆಸ್ಕಾಂಗೆ ಮಾರಾಟ ಮಾಡಿ 4.33 ಕೋಟಿ ರೂಪಾಯಿ ಆದಾಯವನ್ನು ಗಳಿಸಿ ಕಾರ್ಖಾನೆಯನ್ನು ಲಾಭದಲ್ಲಿ ನಡೆಸಲಾಗ್ತಾ ಇದೆ ಅಂತ ಹರ್ಷ ವ್ಯಕ್ತಪಡಿಸಿದರು. ರೈತ ಬಂಧುಗಳಿಗೆ ತಾವು ಸರಬರಾಜು ಮಾಡಿದಂಥ ಕಬ್ಬಿಗೆ ತುರ್ತಾಗಿ 15ರಿಂದ 18 ದಿನಗಳ ಒಳಗಡೆ ಪೇಮೆಂಟ್ ಕೊಡ್ತಾ ಬಂದ್ವಿ. ಈ ಎಲ್ಲ ಕಾರ್ಖಾನೆಗಳು ಕೂಡ ಪೇಮೆಂಟ್ ಕೊಡಲಿಕ್ಕೆ ಮುಂದಾಗಿದ್ದಾವೆ. ಅದೂ ಕೂಡ ನಮ್ಮ ಮೈಸೂರಿನ ಹೆಮ್ಮೆ. ತಮ್ಮೆಲ್ಲರ ಆರೈಕೆಯಿಂದ 24-25ನೇ ಸಾಲಿನಲ್ಲಿ ಸುಮಾರು 1,30,000 ಕ್ವಿಂಟಾಲ್ ಸಕ್ಕರೆಯನ್ನು ಉತ್ಪಾದನೆ ಮಾಡಿದ್ದೀವಿ. ಅದರಲ್ಲಿ ಸರಾಸರಿ 35 ರೂಪಾಯಿಗೆ ಪರ್ ಕೆಜಿ ಮಾರಾಟ ಆಗಿ ಸುಮಾರು 45 ಕೋಟಿ ರೂಪಾಯಿ ನಮಗೆ ಅದರಿಂದ ಬಂದಿದೆ. ಮತ್ತು 12,000 ಟನ್ ಮೊಲಾಸಿಸ್ನ ಉತ್ಪಾದನೆ ಮಾಡಿದ್ದೀವಿ. ದಾಖಲೆಯ ಪ್ರಮಾಣದಲ್ಲಿ 1 ಟನ್ ಮೊಲಾಸಿಸ್ಗೆ 12,800 ರೂಪಾಯಿವರೆಗೆ ಮಾರಾಟ ಮಾಡಿ ಸುಮಾರು 15,36,00,000 ಅದರಲ್ಲಿ ನಾವು ಉತ್ಪಾದನೆ ಮಾಡಿದ್ದೀವಿ. ಇದರಲ್ಲಿ ಭಾಳ ಮುಖ್ಯವಾಗಿ ಸುಮಾರು 110 ಕೋಟಿಗಿಂತಲೂ ಹೆಚ್ಚಿನದಾಗಿ ಕೋಜನ್ ಘಟಕಕ್ಕೆ ಕಳೆದ 18 ವರ್ಷದಿಂದ ವಿನಿಯೋಗಿಸಿದರು. ಇಲ್ಲಿವರೆಗೂ ಕೂಡ ಕಳೆದ ಬಾರಿ ಮಾತ್ರ ಕೆಲವೇ ಸಾವಿರ ಯೂನಿಟ್ ಉತ್ಪಾದನೆ ಮಾಡಿದರೆ. ಈ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ನಗರ ಅಧ್ಯಕ್ಷ ರುದ್ರಪ್ಪ, ಗ್ರಾಮಾಂತರ ಅಧ್ಯಕ್ಷ ಅಪ್ಪಾಜಿಗೌಡ, ಹಿಂದುಳಿದ ವರ್ಗದ ಜಿಲ್ಲಾಧ್ಯಕ್ಷ ಸಾತ್ನೂರು ಕೃಷ್ಣ, ರೈತ ಮೋರ್ಚಾ ಅಧ್ಯಕ್ಷ ದೇಶಿಹಳ್ಳಿ ಮೋಹನ್, ದ್ಯಾವಪ್ಪ, ಸುಂಡಹಳ್ಳಿ ಮಂಜುನಾಥ್, ಶ್ರೀಧರ್ ಹಾಜರಿದ್ದರು. ಆದಿಚುಂಚನಗಿರಿ ಆಸ್ಪತ್ರೆಯ ವತಿಯಿಂದ ಸೀಳು ತುಟಿ, ಸೀಳು ಅಂಗುಳ ಮತ್ತು ಸುಟ್ಟ ಗಾಯಗಳಿಂದ ಉಂಟಾದ ವಿರೂಪಗಳ ಉಚಿತ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಡಿಸೆಂಬರ್ 1ರಂದು 13ರವರೆಗೆ ವಿಜಯನಗರದ ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಆಸ್ಪತ್ರೆಯ ಮುಖ್ಯಸ್ಥ ಕೆಎಂ ಶಿವಕುಮಾರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸದರಿ ಶಿಬಿರವನ್ನು ಆದಿಚುಂಚನಗಿರಿ ಆಸ್ಪತ್ರೆ, ಅಮೆರಿಕಾದ ರೂಟಾಪ್ಲಾಸ್ಟ್ ಇಂಟರ್ನ್ಯಾಷನಲ್ ಸಂಸ್ಥೆ, ರೋಟರಿ ಸಂಸ್ಥೆಯ ಸಹಯೋಗದೊಂದಿಗೆ ನಡೆಸಲಾಗ್ತಾ ಇದ್ದು 2ರಿಂದ 18 ವರ್ಷದ ಮಕ್ಕಳು ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಬಹುದಾಗಿದೆ ಎಂದರು. ಅಮೆರಿಕಾದ ರೂಟಾಪ್ಲಾಸ್ಟ್ ಇಂಟರ್ನ್ಯಾಷನಲ್ ಸಂಸ್ಥೆಯ ನುರಿತ 30 ತಜ್ಞ ವೈದ್ಯರ ತಂಡದಿಂದ ಈ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗ್ತಾ ಇದ್ದು, ಸದರಿ ಶಿಬಿರದಲ್ಲಿ ಭಾಗವಹಿಸುವ ಶಿಬಿರಾರ್ಥಿಗಳಿಗೆ ಉಚಿತ ಶಸ್ತ್ರಚಿಕಿತ್ಸೆ, ಔಷಧೋಪಚಾರ, ವಾರ್ಡ್ ಸೌಲಭ್ಯ ನೀಡಲಿದ್ದು, ಶಿಬಿರಾರ್ಥಿಗಳ ಸಹಾಯಕರಿಗೆ ವಸತಿ ಮತ್ತು ಊಟದ ವ್ಯವಸ್ಥೆಯನ್ನು ಕೂಡ ಉಚಿತವಾಗಿ ಕಲ್ಪಿಸಲಾಗ್ತಾ ಇದೆ ಅಂತ ಹೇಳಿದರು. ಇನ್ನು ಈಗಾಗಲೇ ಪೂರ್ವ ನೋಂದಣಿ ಪ್ರಕ್ರಿಯೆ ನಡೆಸಲಾಗ್ತಾ ಇದ್ದು, ಆಸಕ್ತರು 9945558579 ಅಥವಾ 9900758946 ಅಥವಾ 7975012982 ಮತ್ತು 08234287575 ಅಥವಾ 08234287011 ಸಂಖ್ಯೆಗೆ ಕರೆ ಮಾಡಿ ಮಾಹಿತಿ ಹಾಗೂ ನೋಂದಣಿ ಮಾಡಿಸಿಕೊಳ್ಳಬಹುದಾಗಿದೆ ಅಂತ ವಿವರಿಸಿದರು. ಡಿಸೆಂಬರ್ 1ರಿಂದ 13ನೇ ತಾರೀಕಿನ ತನಕ ಬೆಳ್ಳೂರಿನ ಶ್ರೀ ಆದಿಚುಂಚನಗಿರಿ ವೈದ್ಯಕೀಯ ವಿದ್ಯಾಲಯದ ಆಸ್ಪತ್ರೆಯಲ್ಲಿ ಅಮೇರಿಕದ ರೋಟಾಪ್ಲಾಸ್ಟ್ ಇಂಟರ್ನ್ಯಾಷನಲ್ ಒಂದು ಸಂಸ್ಥೆಯ ವತಿಯಿಂದ ಸುಮಾರು 30 ಜನ ತಜ್ಞ ವೈದ್ಯರುಗಳು ಬಂದು ಉಚಿತವಾಗಿ ಸೀಳು ತುಟಿ, ಸೀಳು ಅಂಗಳ ಹಾಗೂ ಸುಟ್ಟ ಗಾಯಗಳಿಗೆ ಸಂಬಂಧಪಟ್ಟಂಥ ಚಿಕಿತ್ಸೆಯನ್ನು ನಡೆಸ್ತಾ ಇರ್ತಾರೆ. ಇದು ಸಂಪೂರ್ಣವಾಗಿ ಉಚಿತವಾಗಿರ್ತದೆ. ಇದು ನಮ್ಮ ಆಸ್ಪತ್ರೆಯಲ್ಲಿ ಕಳೆದ 10 ವರ್ಷಗಳಿಂದ ಇದು 10ನೇ ಈ ರೀತಿಯ ಕ್ಯಾಂಪು. 2006ರಲ್ಲಿ
ಈ ಒಂದು ರೋಟೋಪ್ಲಾಸ್ಟ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಸಹಯೋಗದೊಂದಿಗೆ ಪ್ರತಿ ವರ್ಷ ಈ ಕ್ಲೆಫ್ಟ್ ಲಿಪ್, ಕ್ಲೆಫ್ಟ್ ಪ್ಯಾಲೆಟ್ ಆ್ಯಂಡ್ ಬರ್ನ್ ಸ್ಕಾರ್ಸ್ ಇದಕ್ಕೆ ಒಂದು ಉಚಿತವಾದ ಒಂದು ಚಿಕಿತ್ಸೆಯನ್ನು ನಾವು ಆಸ್ಪತ್ರೆಯ ವತಿಯಿಂದ ಬೆಂಗಳೂರಿನ ರೋಟರಿ ಇಂಟರ್ನ್ಯಾಷನಲ್ ನಾರ್ತ್ ಹಾಗೂ ರೋಟೋಪ್ಲಾಸ್ಟ್ ಇಂಟರ್ನ್ಯಾಷನಲ್ USA ಇವರ ವತಿಯಿಂದ ನಡ್ಕೊಂಡ್ಬರ್ತಾ ಇದೆ. ಈವರೆಗೂ ಸುಮಾರು 1200ಕ್ಕೂ ಹೆಚ್ಚು ಮಕ್ಕಳಿಗೆ, ಮುಖ್ಯವಾಗಿ ಈ ಒಂದು ತೊಂದರೆ ಇರೋದು ಮಕ್ಕಳಲ್ಲಿ ಸೀಳು ತುಟಿ ಮತ್ತು ಸೀಳು ಅಂಗಳ, ಇಲ್ಲಿ ಉಚಿತವಾಗಿ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗಿದೆ. ಅದೇ ರೀತಿ ಪ್ರಸ್ತುತ ವರ್ಷದಲ್ಲಿ ಜನವರಿ 1ರಿಂದ 13ನೇ ತಾರೀಕಿನವರೆಗೆ ಈ ಒಂದು ರೋಟೋಪ್ಲಾಸ್ಟ್ ಇಂಟರ್ನ್ಯಾಷನಲ್, ಬೆಂಗಳೂರು ರೋಟರಿ ನಾರ್ತ್ ಹಾಗೂ ಆಚುಂಚಗಿರಿ ಆಸ್ಪತ್ರೆಯ ಸಹಯೋಗದಲ್ಲಿ ಈ ಒಂದು ಸೀಳು ತುಟಿ, ಸೀಳು ಅಂಗಳ ಹಾಗೂ ಸುಟ್ಟ ಗಾಯಗಳ ಕ್ಯಾಂಪನ್ನು ನಡೆಸ್ತಾ ಇದ್ದೀವಿ. ಇದರ ಸದುಪಯೋಗವನ್ನು ಹೆಚ್ಚು ಹೆಚ್ಚು ಜನ ಪಡೆದುಕೊಳ್ಳಬೇಕು ಅನ್ನುವುದು ನಮ್ಮ ಒಂದು ಆಸೆ. ಆ ನಿಟ್ಟಿನಿಂದ ಈ ಒಂದು ಶಿಬಿರದ ಬಗ್ಗೆ ಒಂದು ಹೆಚ್ಚಿನ ರೀತಿಯಲ್ಲಿ ತಾವು ಒಂದು ಪ್ರಚಾರವನ್ನು ನೀಡಿ ಹೆಚ್ಚು ಜನರು ಇದರ ಸದುಪಯೋಗ ಪಡ್ಕೊಳ್ಳುವ ರೀತಿಯಲ್ಲಿ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ಸಭೆಗೆ ಹಾಜರಿದ್ದೀನಿ. ಬೂದನೂರು ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಸದಸ್ಯರು, ಅಧಿಕಾರಿಗಳು ಕಳೆದ 4 ವರ್ಷಗಳಿಂದ ಅಕ್ರಮ ಅವ್ಯವಹಾರದಲ್ಲಿ ತೊಡಗಿರುವುದರ ವಿರುದ್ಧ ಸಮಗ್ರ ತನಿಖೆ ನಡೆಸುವಂತೆ ಹಾಗೂ ಆಶ್ರಯ ಬಡಾವಣೆಗೆ ಶಾಸಕ ಪಿ ರವಿಕುಮಾರ್ ಗಣಿಗ ಹೆಸರಿಡುವಂತೆ ಬ್ಯಾನರ್ಗೆ ರಕ್ತ ಚೆಲ್ಲಿ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟಗಾರರು ಅಹೋರಾತ್ರಿ ಧರಣಿಯನ್ನ ಆರಂಭಿಸಿದರು. ಇಂದು ಮಧ್ಯಾಹ್ನ 12 ಗಂಟೆಯಲ್ಲಿ ಜಮಾವಣೆಗೊಂಡ ಮಹಿಳೆಯರು ರಕ್ತ ತೆಗೆದು ಬ್ಯಾನರ್ಗೆ ಅರ್ಪಿಸಿ ಧರಣಿಯನ್ನ ಆರಂಭಿಸಿದರು. ಹಲವು ಅಕ್ರಮಗಳನ್ನು ಎಸಗಿರುವ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯನ್ನು ವಜಾ ಮಾಡಲೇಬೇಕು. ಈ ಸೊತ್ತಿನಲ್ಲಿ ಅಕ್ರಮ ಮಾಡಿರುವ ಬೂದೂರು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯ ಸದಸ್ಯರನ್ನು ವಜಾ ಮಾಡಲೇಬೇಕು. ಅನುಪಯುಕ್ತ ಹಳೆ ಕಬ್ಬಿಣವನ್ನು ಮಾರಾಟ ಮಾಡಿಕೊಂಡಿರುವ ನಾಚಿಕೆಗೇಡಿನ ಕೆಲಸ ಮಾಡಿರುವ ಬೂದೂರು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಗೆ ಹೇಳಿ ಧಿಕ್ಕಾರ. ಕಾನೂನು ಬಾಹಿರವಾಗಿ ಹುಕ್ಕಾಬಾರ್ಗೆ ಅನುಮತಿ ನೀಡಿರುವ ಬೂದನೂರು ಗ್ರಾಮ ಪಂಚಾಯಿತಿಗೆ ಮನ್ನಣೆ ನೀಡದ ಬೂದನೂರು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಗೆ ವಜಾ ಮಾಡಲೇಬೇಕು. ಗೌಡ ಗಣಿಗ ಅವರ ಹೆಸರನ್ನ ಬಡಾವಣೆಗೆ ಇಡಲೇಬೇಕು. ರವಿಕುಮಾರ್ ಗಣಿಗ ಹೆಸರನ್ನ ಆಶ್ರಯ ಬಡಾವಣೆಗೆ ಇಡಲೇಬೇಕು. ಅಯ್ಯಯ್ಯೋ, ಅಹೋರಾತ್ರಿ ಅನಿರ್ದಿಷ್ಟ ಮುಷ್ಕರವನ್ನ ನಾವು ಆರಂಭಿಸಿದ್ದೇವೆ. ಏನು ಈ ಬೂದನೂರು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಕಳೆದ 8 ವರ್ಷಗಳಿಂದ ಹೋರಾಟ ಮಾಡಿ ಏನು ಶಾಸಕ ರವಿಕುಮಾರ್ ಗಣಿಗ ಅವರ ಊರಿನ ಒಂದು ಅಭಯ ಹಸ್ತದಿಂದ ಇವತ್ತು ನಾವು ಬಡಾವಣೆ ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ಏನು ನಾವೆಲ್ಲ ನಿವೇಶನ ರೈತರು ಅಭಿಮಾನದಿಂದ ಅವ್ರ ಹೆಸರು ಇಡಿ ಅಂತ ಹೇಳಿದ್ರೆ ಅವರ ಹೆಸರನ್ನ ಇಡೋದಿಲ್ಲ ಅಂತೇಳಿ ತಲಾಟೆಗಳನ್ನು ಮಾಡ್ಕೊಂಡು ಅಲ್ಲಿ ಗ್ರಾಮದ ಒಬ್ಬ ಖಾಸಗಿ ದಾನಿಯವರ ಹೆಸರನ್ನ ಮುಂದಿಟ್ಟುಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಶಾಸಕರ ಹೆಸರನ್ನ ಇಡಲೇಬೇಕು. ಅದು ರಕ್ತ ಕ್ರಾಂತಿನೇ ಆಗಲಿ, ನಾವು ಬಿಡಲ್ಲ. ಎರಡನೇದು ಏನು ಈ ಬೂದೂರು ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿ ಆ ಉಕ್ಕಾ ಬಾರ್ನವರು ಆ ಬೆಡ್ಡಿಂಗ್ನವರ ಕಪಿ ಮುಷ್ಟಿಗೆ ಸಿಲುಕೊಂಡು ಸದಸ್ಯರು ಏನು ಮಾಡೋಕ್ಕೂ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಈ ಸೊತ್ತಲ್ಲಿ ಅಕ್ರಮ, ಸಾಮಗ್ರಿ ಖರೀದಿಯಲ್ಲಿ ಅಕ್ರಮ, ಕಾಮಗಾರಿಗಳಲ್ಲಿ ಅಕ್ರಮ, ಘನತ್ಯಾಜ್ಯ ಘಟಕ ಮಾಡ್ತಾರೆ. 2 ವರ್ಷ ಆದರೂ ಕೂಡ ಜಮ್ಮು ಬಳಕೆ ಮಾಡಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಸಾರ್ವಜನಿಕರ ಸಹಭಾಗಿತ್ವ, ಪಾರದರ್ಶಕ ಆಡಳಿತವನ್ನು ಕೊಡುವಲ್ಲಿ ಆ ಆಡಳಿತ ಮಂಡಳಿ ವಿಫಲ ಆಗಿದೆ. ಇದರ ವಿರುದ್ಧ ನಾವು ಬಹಿರಂಗವಾಗಿ ಚರ್ಚೆನೂ ಮಾಡ್ತೀವಿ. ಏನು ಇವತ್ತು ಜಿಲ್ಲಾ ಪಂಚಾಯತಿ ಆಡಳಿತ ಮಂಡಳಿಗೆಲ್ಲ ಹೇಳ್ತಾ ಇದ್ದೀವಿ, ನಾವು ದಯಮಾಡಿ ಆ ನೆಲವನ್ನು ತನಿಖೆ ಮಾಡಿ. ಏನು ಆಮೇಲೆ ಸರ್ಕಾರಿ ಭೂಮಿಯನ್ನು ಕಬಳಿಕೆ ಮಾಡಿದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷನೇ. ಅದ್ರ ವಿರುದ್ಧ 10 ಬಾರಿ ಗಮನ ಕೊಟ್ಟರು ಕೂಡ ಯಾವುದೇ ರೀತಿಯಾದ ಕ್ರಮ ಆಗ್ತಾ ಇಲ್ಲ. ಹಂಗಂದ್ರೆ ಏನರ್ಥ? ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಅಂತ ಮೇಲಧಿಕಾರಿಗಳು ಕೂಡ ಆ ಸದರಿ ಆಡಳಿತ ಮಂಡಳಿ ಅಧಿಕಾರಿಗಳ ಜೊತೆ ಶಾಮೀಲಾಗಿದ್ದಾರೆ ಅಂತ ನಾವು ಆರೋಪಿಸ್ತಾ ಇದ್ದೀವಿ. ಈ ನಮಗೆ ನ್ಯಾಯ ಸಿಗೋವರೆಗೂ ಕೂಡ ಈ ಅಹೋರಾತ್ರಿ ಧರಣಿಯನ್ನ ಹಿಂತೆಗೆಯಲ್ಲ ಅಂತೇಳಿ ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಕರವೇ ಜಿಲ್ಲಾಧ್ಯಕ್ಷ HD ಜೈರಾಮ್, ಸವಿತಾ, ವಿಜಯ, ಮಂಗಳ, ಶಿವರಾಜು, ಕಾರ್ತಿಕ್ ಮೊದಲಾದವರು ಹಾಜರಿದ್ದರು. ಕಡೆ ಕಾರ್ತಿಕ ಸೋಮವಾರ ಅಂಗವಾಗಿ ಜಿಲ್ಲೆಯಾದ್ಯಂತ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಬೆಳಗ್ಗೆಯಿಂದ ಅಪಾರ ಸಂಖ್ಯೆಯ ಭಕ್ತರು ದೇವಾಲಯಗಳಿಗೆ ತೆರಳಿ ದರ್ಶನ ಪಡೆದರು. ಗುತ್ತಲು ಬಡಾವಣೆಯ ಅರಕೇಶ್ವರ ಸ್ವಾಮಿ ದೇಗುಲದಲ್ಲಿ ಬೆಳಗ್ಗೆ 5 ಗಂಟೆಯಿಂದಲೂ ಜನರು ಸಾಲುಗಟ್ಟಿ ನಿಂತಿದ್ದರು.
ದೇವಾಲಯದ ಆವರಣದಲ್ಲಿ ಜಾತ್ರೆಯ ವಾತಾವರಣವೇ ನಿರ್ಮಾಣವಾಗಿತ್ತು. ನೂರಾರು ಅಂಗಡಿ ಮುಂಗಟ್ಟುಗಳನ್ನು ತೆರೆಯಲಾಗಿತ್ತು. ದೇವಾಲಯದಿಂದ ಗುತ್ತಲು ಮುಖ್ಯ ರಸ್ತೆಯವರೆಗೂ ಜನಜಾತ್ರೆ ನಡೆದಿತ್ತು. ದೇವಾಲಯದಲ್ಲಿ ದೇವರಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಆಚರಣೆ ಮಾಡಿಸುವಂತರು ಕಾಯುವುದಕ್ಕೆ ತೊಡಗಿ ಬೆಳಗ್ಗೆಯಿಂದಲೂ ಹೆಚ್ಚಿನ ಭಕ್ತರು ಬಂದು ದರ್ಶನ ಪಡೆಯುತ್ತಿದ್ದಾರೆ ಅಂತ ಅರಕೇಶ್ವರ ಸ್ವಾಮಿ ದೇವಾಲಯದ ಅರ್ಚಕ ಹೇಳಿದರು. ಇಲ್ಲಿ